ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2004ನೇ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆಧಾರದ ಸ್ವಾಗತ ಕೊಡ್ತಾ ಇದ್ದೇವೆ. ಇಂದಿನ ಸಬ್ಜೆಕ್ಟ್ BOM ಬಿಸಿನೆಸ್ ಆಪರ್ಚುನಿಟಿ ಮೀಟಿಂಗ್. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮೊಡನಿದ್ದಾರೆ. ಅವರು ಸುಮಾರು DX ನಲ್ಲಿ 25 ವರ್ಷಗಳ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರು 25 ವರ್ಷಗಳಲ್ಲಿ 20ಕ್ಕಿಂತಲೂ ಜಾಸ್ತಿ ದೇಶವನ್ನು ಫ್ರೀಯಾಗಿ DX ಮುಖಾಂತರ ವಿದೇಶಿ ಪ್ರವಾಸ ಮಾಡಿದ್ದಾರೆ. ಅವರ ಟೀಮಲ್ಲಿ 65,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತ ಜಾಸ್ತಿ ಸ್ಟಾರ್, 600ಕ್ಕೂ ಮಿಕ್ಕಿ ರೂಬಿ, 250ಕ್ಕೂ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಸಾಧಕರ ಪ್ರಶಸ್ತಿ ಪಡೆದ ಇವರೇ ನಮ್ಮೆಲ್ಲರ ನೆಚ್ಚಿನ ಹೃದಯವಂತ ನಾಯಕರಾದ ಶ್ರೀಯುತ SN ಶೆಟ್ಟಿ ಉಡುಪಿ, ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಇವರಿನ ಕಾರ್ಯಕ್ರಮ ಮಾಡಿಸ್ಲಿಕ್ಕಿದ್ದಾರೆ. ಸರ್, ತಮ್ಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. DXN ಬಿಸ್ನೆಸ್ ಆಪರ್ಚುನಿಟಿ. DXN ನಮ್ಗೊಂದು ಆಪರ್ಚುನಿಟಿ, ಅವಕಾಶವನ್ನು ಕೊಟ್ಟಿದೆ. ಅವಕಾಶಕ್ಕೋಸ್ಕರ ಜನ ಇವತ್ತು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ, ಎಲ್ಲಿ ಸಿಗ್ತದೆ ಅವಕಾಶ ಅಂತ. ಆದರೆ ನಾವೆಲ್ಲ ಪುಣ್ಯವಂತರಿದ್ದೀವಿ, ನಮ್ಗೆ ಈ ಅವಕಾಶ ಆಲ್ರೆಡಿ ಸಿಕ್ಬಿಟ್ಟಿದೆ. ಎಷ್ಟೋ ಜನ ಇನ್ನೂ ಸಿಗ್ಲಿಲ್ಲ. ಅವರೆಷ್ಟು ತೊಂದರೆಗಳಿದ್ದಾರೆ, ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಏನ್ ಮಾಡೋದಂತ ಗೊತ್ತಿಲ್ಲ ಅವರಿಗೆ. ಆ ರೀತಿಯಲ್ಲಿದ್ದವ್ರು ಎಷ್ಟೋ ಜನ ಇದ್ದಾರೆ. ಬಟ್ ದೇವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕೆಂದ್ರೆ ನಮ್ಗೆ ಇದು ಸಿಕ್ಬಿಟ್ಟಿದೆ. ಇದರಲ್ಲಿ ಏನೇನಿದೆ? ಇದರಲ್ಲಿ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಆರೋಗ್ಯ ಇದೆ. ಈ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ತಾ ಹೋದ್ರೆ, ತಿಂತಾ ಹೋದ್ರೆ, ನಿಮ್ಗೆ ಜೀವನ ಪರ್ಯಂತ ನಿಮ್ಗೆ ಈ ಪ್ರಾಡಕ್ಟ್ ನಿಮ್ಗೆ ಆರೋಗ್ಯವನ್ನು ಕೊಡ್ತದೆ. ಅದು ಮಾತ್ರ ಅಲ್ಲ, ಅವಕಾಶ ಇದೆ. ಎಷ್ಟೋ ಜನ ಇವತ್ತು ನೋಡಿ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಅಂದ್ರೆ ಅವರಿಗೆ ಸರಿಯಾದ ಒಂದು ಕೆಲಸ ಇಲ್ಲ, ಅಥವಾ ಕೆಲಸ ಇದ್ರೂ ಕೂಡ ಅಲ್ಲಿ ತುಂಬಾ ಒತ್ತಡಗಳು, ಪ್ರಾಬ್ಲಮ್ಗಳು ಇದೆ. ಅಲ್ವಾ, ಸರಿಯಾಗಿ ಅವರಿಗೆ ಸಂಬಳ ಬರುವುದಿಲ್ಲ, ಅಥವಾ ಅವ್ರು ಏನು ಓದಿದಾರೋ ಅದಕ್ಕೆ ಸರಿಯಾದ ಒಂದು ಇನ್ಕಮ್ ಬರುವುದಿಲ್ಲ. ಅದು ಕೆಲವರೀಗ ವೃತ್ತಿ ಜೀವನದಲ್ಲಿದ್ದಾರೆ, ಅವರಿಗೂ ಕೂಡ ತೊಂದರೆಯಲ್ಲಿದ್ದಾರೆ, ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಟೆನ್ಷನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಅಷ್ಟು ಕಾಂಪಿಟೇಷನ್ ಇದೆ ಹೊರಗಡೆ ಮಾರ್ಕೆಟ್ ಅಲ್ಲಿ. ಅಥವಾ ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅವರಿಗೂ ಕೂಡ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಇರ್ಬೋದು, ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಬೇರೆ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಅದಲ್ಲದೆ ಇನ್ನೂ ಕೆಲವರೀಗ ಅಗ್ರಿಕಲ್ಚರ್ ಸಹ ಮಾಡ್ಬೋದು, ಅದರಲ್ಲಿಯೂ ಕೂಡ ಎಷ್ಟೋ ಜನ ತೊಂದರೆಯಲ್ಲಿ ಇವತ್ತು ನೋಡಿ ಎಷ್ಟೋ ಜನ ರೈತರು ಸೂಸೈಡ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಾವು ನೋಡಿದಾಗ ನಾವು ಎಷ್ಟು ಪುಣ್ಯವಂತರಿದ್ದೀವಿ. ಯಾಕೆಂದ್ರೆ ನಮ್ಗೆ ಅವಕಾಶ ಸಿಕ್ಬಿಟ್ಟಿದೆ. ನಾವು ಅವಕಾಶವನ್ನು ಸರಿಯಾಗಿ ಯೂಸ್ ಮಾಡಿ ಇದರಲ್ಲಿ ನಿಮ್ಗೆ ಆರೋಗ್ಯವನ್ನು ತಗೋಬಹುದು, ಐಶ್ವರ್ಯವನ್ನು ಸಂಪಾದನೆ ಮಾಡಬಹುದು, ಹಾಗೇನೆ ನಿಮ್ಗೆ ನೆಮ್ಮದಿ ಕೂಡ ಇದರಲ್ಲಿ ಇದೆ. ಸೊ ಹಾಗೆ ಅದರಲ್ಲಿ ಒಂದ್ ಪಾರ್ಟ್ ಅಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಯಾವ ರೀತಿ ನೀವು ಈ ಬಿಸ್ನೆಸ್ ಅನ್ನ ಇವತ್ತು ಮಾಡಬಹುದು ಅಂತ. ಈ ಬಿಸ್ನೆಸ್ಗೆ ನಿಮ್ಗೆ ನಾವು ಸ್ವಾಗತ ಮಾಡ್ತಾ, ಈ ಬಿಸ್ನೆಸ್ ಬಗ್ಗೆ ಯಾವ ರೀತಿ ವರ್ಕ್ ಆಗ್ತದೆ, ಹೇಗೆ ವರ್ಕ್ ಆಗ್ತದೆ. ಈಗ ಕಂಪನಿ ನಮ್ಗೆ ಒಂದು ಅವಕಾಶ ಕೊಟ್ಟಿದೆ. ನೀವು ಸ್ಕ್ರೀನ್ ಅಲ್ಲಿ ಕಾಣಬಹುದು ಹಿಂದ್ಗಡೆ, ದಟ್ ಈಸ್ ಸಿದ್ದಿಪೇಟೆ ಫ್ಯಾಕ್ಟ್ರಿ. ನಾವು ಸಿದ್ದಿಪೇಟೆ ಫ್ಯಾಕ್ಟ್ರಿ ಅನ್ನ ನೋಡ್ಬೋದು, ಫ್ರೀ ಆಗಿ ನೋಡ್ಲಿಕ್ಕೆ ಒಂದು ಅವಕಾಶ ಇದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ತಾವೇನ್ ಮಾಡ್ಬೇಕು, ಅದನ್ನೇ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇರೋದು. ಸೊ ಅದಕ್ಕಿಂತ ಮೊದಲು ನಾವು ಕಂಪನಿ ಬಗ್ಗೆ ಸ್ವಲ್ಪ ಡೀಟೈಲ್ ಆಗಿ ನೋಡೋಣ. ಒಂದು ಮಿನಿಟ್. ಓಕೆ, ಬಿಸ್ನೆಸ್ ಅಂದ್ರೆ ಹೊರಗಡೆ ಬಿಸ್ನೆಸ್ ಅಲ್ಲಿ ನಾವು ನೋಡ್ತೀವಿ. ಬಿಸ್ನೆಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಆಫೀಸ್ ಇರ್ತದೆ, ಅಂಗಡಿ ಇರ್ತದೆ, ಹೋಟೆಲ್ ಇರ್ತದೆ, ಗೊಡೌನ್ ಇರ್ತದೆ, ಜನ ಇರ್ತಾರೆ, ಶೋರೂಮ್ ಇರ್ತದೆ. ಸೊ ಜನ ಅವರಿಗೆ ಸಂಬಳ ಕೊಡಬೇಕು, ಲೈಸೆನ್ಸ್ ಮಾಡಿಸ್ಬೇಕು, ಎಷ್ಟೋ ಪ್ರಾಬ್ಲಮ್ ಅಲ್ಲಿ ಇದೆ. ಬಿಸ್ನೆಸ್ ಅಂದ್ರೆ ಸುಲಭ ಇಲ್ಲ. ಆದ್ರೆ DXN ಬಿಸ್ನೆಸ್ ತುಂಬಾ ನಿಮ್ಗೆ ಸುಲಭದಲ್ಲಿದೆ. ಯಾಕಂದ್ರೆ ಈ DXN ಬಿಸ್ನೆಸ್ಗೆ ನೀವು ಆಫೀಸು, ಅಂಗಡಿ, ಜನ, ಕರೆಂಟು ಇದೆಲ್ಲ ಬೇಕಂತಿಲ್ಲ. ನಮ್ಮ ಮನೆಯಲ್ಲೇ ನಾವು ಈ ಬಿಸ್ನೆಸ್ ಅನ್ನ ಮಾಡ್ಬೋದು ನೋಡಿ.
ಮೈ ಹೋಮ್ ಮೈ ಶಾಪ್, ನಮ್ಮ ಮನೆ ನಮ್ಮ ಅಂಗಡಿ. ಮನೆಯಲ್ಲೇ ನೀವು ಪ್ರಾಡಕ್ಟ್ ಇಟ್ಕೊಂಡು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟುವ ಒಂದು ಅವಕಾಶ ಇದರಲ್ಲಿದೆ. ಅದನ್ನ ನಾವು ಯಾವ ರೀತಿ ಯೂಸ್ ಮಾಡಬಹುದು, ಯಾವ ರೀತಿ ಮಾಡಬಹುದು ಅಂತ ನಾವು ಮುಂದಕ್ಕೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಈಗ ಎಷ್ಟೋ ಜನರಿಗೆ ನಮ್ಮ ಕಂಪನಿ ಬಗ್ಗೆ ಗೊತ್ತಿರುವುದಿಲ್ಲ. ಈ ಕಂಪನಿ ಆಫೀಸ್ ಉಂಟಲ್ಲ, ಇದು ಡೈರೆಕ್ಟ್ ಸೆಲ್ ಇಂತ ಒಂದು ದೊಡ್ಡ ಆಫೀಸ್ ನಿಮ್ಗೆ ಎಲ್ಲಿಯೂ ಕಾಣ್ಲಿಕ್ಕಿಲ್ಲ. ಸಾಧಾರಣ ಈ ಆಫೀಸ್ ಇದೆಯಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಇದು ಸಾಧಾರಣ 1 ಕಿಲೋಮೀಟರ್ ವರೆಗಿದೆ ನೋಡಿ, ಅಷ್ಟು ದೊಡ್ಡ ಆಫೀಸ್ ಇದೆ ನೋಡಿ. ಇಟ್ಸ್ ಎ DXN ಆಫೀಸ್. ಸೊ ಹಾಗಾಗಿರೋದ್ರಿಂದ ಈ ಕಂಪನಿ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಯಾಕೆ ಇಷ್ಟು ದೊಡ್ಡ ಆಫೀಸ್ ಅನ್ನ ಮಾಡಿದೆ? ಇಟ್ಸ್ ಎ DXN ಆಫೀಸ್. ನಾವು ಇಲ್ಲಿಗೆ ಹೋಗಿದ್ವಿ. ಇದು ನೀವು ಗೂಗಲ್ ಅಲ್ಲಿ ಹೋಗಿ ಸೈಬರ್ CYBER ಸೈಬರ್ ವಿಲೇಜ್ ಅಂತ ಹಾಕಿದ್ರೆ ನಿಮ್ಗೆ ಈ ಬಿಲ್ಡಿಂಗ್ ದ ಒಳಗಡೆ ಏನೇನಿದೆ ಎಲ್ಲಾ ಕಾಣ್ತದೆ. ಸೊ ಹಾಗಾಗಿರೋದ್ರಿಂದ ಇಂಥ ಒಂದು ಕಂಪನಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೇದು. ಆವಾಗ ನಮ್ಗೆ ಕಾನ್ಫಿಡೆನ್ಸ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ. ಸೊ ವಿ ಆರ್ ದ ಲಾರ್ಜೆಸ್ಟ್ ಗೋಯಿಂಗ್ ಗ್ಯಾನೋಡರ್ಮಾ ಇನ್ ದ ವರ್ಲ್ಡ್. ನಮ್ಮಷ್ಟು ನಾವು, ಯಾಕಂದ್ರೆ ಇದು ಗ್ಯಾನೋಡರ್ಮಾ ಬೇಸ್ ಕಂಪನಿ, ಮಶ್ರೂಮ್ ಬೇಸ್ ಕಂಪನಿ, ಅಣಬೆ ಬೇಸ್ ಕಂಪನಿ. ಬೇಸ್ ಪ್ರಾಡಕ್ಟ್ ನಾವು ಅಣಬೆಯನ್ನ ನಾವು ಬೆಳೆಸ್ತೀವಿ. ಎಲ್ಲಿ ಬೆಳೆಸ್ತೀವಿ? ನಮ್ಮ ಫಾರ್ಮ್ ಲ್ಯಾಂಡ್ ನೋಡಿ, ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ, ಇಲ್ಲಿ ನಮ್ಮ ಫಾರ್ಮ್ ಲ್ಯಾಂಡ್ ಇದೆ. ಇದು ಮಲೇಷ್ಯಾದ. ಸೊ ಈಗ ನನ್ನ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ, ಅದು ಇಂಡಿಯಾದ್ದು ಸಿದ್ದಿಪೇಟೆ ಫ್ಯಾಕ್ಟ್ರಿ. ಇದು ಮಲೇಷ್ಯಾದ ಫ್ಯಾಕ್ಟ್ರಿ, ಫಸ್ಟ್ ಫ್ಯಾಕ್ಟ್ರಿ ಇದು. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ? ದ ಬೆಸ್ಟ್ ಪ್ರಾಡಕ್ಟ್, ಒಳ್ಳೆಯ ಪ್ರಾಡಕ್ಟ್ ಅನ್ನ, ನಂಬರ್ 1 ಪ್ರಾಡಕ್ಟ್ ಅನ್ನ ಇಲ್ಲಿ ತಯಾರು ಮಾಡ್ತೀವಿ. ಇವನ್ ವೆರಿ ಕಾಂಪಿಟೇಟಿವ್ ರೇಟ್ ಅಲ್ಲಿ ನಾವು ಇದನ್ನ ಮಾಡ್ತೀವಿ. ರೇಟ್ ಆಲ್ಸೋ ವೆರಿ ಕಾಂಪಿಟೇಟಿವ್, ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಅಂಡ್ ಬೆಸ್ಟ್ ಮಾರ್ಕೆಟಿಂಗ್ ಪ್ಲಾನ್. ಈ ಬಿಸ್ನೆಸ್ ಅನ್ನ ಮಾಡಿದ್ರೆ ನಿಮ್ಗೆ ಕಂಪನಿ ನಿಮ್ಗೆ ಡಿಸ್ಕೌಂಟ್ ಕೊಡ್ತದೆ. ಆ ಡಿಸ್ಕೌಂಟ್ ಅನ್ನ ಪುನಃ ನೀವು ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಿದ್ರೆ 10ನೇ ತಾರೀಕು ಬೋನಸ್ ಕೂಡ ಸಿಗ್ತದೆ. ಡಿಸ್ಕೌಂಟ್ ನಿಮ್ಗೆ ಫಸ್ಟಿಗೆ ಡಿಸ್ಕೌಂಟ್ ಮಾಡಿಯೇ ಕೊಟ್ಬಿಡ್ತಾರೆ. ಸೊ ಬೋನಸ್ ನಿಮ್ಗೆ ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಪುನಃ ನಿಮ್ಗೆ ಪ್ರತಿ ತಿಂಗಳ 10ನೇ ತಾರೀಕು ಕಂಪನಿ ನಿಮ್ಗೆ ಬೋನಸ್ ಅನ್ನ ಇಶ್ಯೂ ಮಾಡ್ತದೆ. ಸೊ ನಿಮ್ಗೆ ಕಂಪನಿದೇ ಆದ ಒಂದು ಸಿಸ್ಟಮ್ ಇದೆ, ಅದಕ್ಕೆ ಸಿಸ್ಟಮ್ ರೆಡಿ ಮಾಡಿ ಇಟ್ಟಿದೆ ಕಂಪನಿ. ಆ ಸಿಸ್ಟಮ್ ಅನ್ನ ನೀವು ಪ್ಲಗ್ ಮಾಡಿದ್ರೆ ಆಯ್ತು ಅಷ್ಟೇ. ಈಗ ನಿಮ್ಮ ಮನೆಯಲ್ಲಿ ಒಂದು ಸಿಸ್ಟಮ್ ಇರ್ತದೆ, ನೀವು ಹೋಗ್ತೀರಿ ನಿಮ್ಮ ಆಫೀಸಲ್ಲಿ ಒಂದು ಸಿಸ್ಟಮ್ ಇರ್ತದೆ, ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅಲ್ಲಿ ಒಂದು ಸಿಸ್ಟಮ್ ಇರ್ತದೆ, ಅಥವಾ ನೀವು ವೆಹಿಕಲ್ ಓಡಿಸ್ತೀರಿ ಅಲ್ಲಿ ಒಂದು ಸಿಸ್ಟಮ್ ಇರ್ತದೆ, ಅಥವಾ ಒಂದು ಪಂಚಾಯತ್ ಆಫೀಸಿಗೆ ಹೋಗ್ತೀರಿ ಅಲ್ಲಿ ಒಂದು ಸಿಸ್ಟಮ್ ಇರ್ತದೆ, ಅಥವಾ ಒಂದು ಪಿಕ್ಚರ್ ಥಿಯೇಟರ್ಗೆ ಹೋಗ್ತದೆ ಅಲ್ಲಿ ಒಂದು ಸಿಸ್ಟಮ್ ಇರ್ತದೆ. ಎಲ್ಲಾ ಕಡೆ ಸಿಸ್ಟಮ್ ಇದೆ. ಅದೇ ತರ DXN ಕೂಡ ಸಿಸ್ಟಮ್ ಅನ್ನ ಮಾಡಿಟ್ಟಿದೆ. ಆ ಸಿಸ್ಟಮ್ಗೆ ನೀವು ಪ್ಲಗ್ ಆದ್ರೆ ಆಯ್ತು. ಆ ಸಿಸ್ಟಮ್ ಅನ್ನ ಇಟ್ಕೊಂಡು ಹೋದ್ರೆ ನೀವು ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬಹುದು. ಯಾಕೆಂದ್ರೆ DXN ಆಲ್ರೆಡಿ 180 ರಾಷ್ಟ್ರಗಳಲ್ಲಿ ಹೋಗ್ಬಿಟ್ಟಿದೆ. ನಾವ್ ಯಾವ್ದು ಅಡ್ವರ್ಟೈಸ್ಮೆಂಟ್ ಇಲ್ಲ, ವಿತೌಟ್ ಅಡ್ವರ್ಟೈಸ್ಮೆಂಟ್. ನಮ್ದು ಯಾಕೆ ಹೋಗ್ತದೆ ಅಂದ್ರೆ ಬಿಕಾಸ್ ಆಫ್ ದ ಸಿಸ್ಟಮ್. ಆ ಸಿಸ್ಟಮ್ ಮುಂದಕ್ಕೆ ಹೋಗ್ತಾನೆ ಇದೆ. ಸೊ ಕಂಪನಿ ಬಗ್ಗೆ ಕೇಳ್ಬೇಕಂದ್ರೆ, ಈ ಕಂಪನಿ ಕಮ್ಸ್ ಫ್ರಮ್ ಡ್ಯಾಕ್ಸನ್ ವರ್ಡ್. ನಾವು DXN ಹೇಳ್ತೀವಲ್ಲ, ಇದು ಡ್ಯಾಕ್ಸನ್ ಅಂದ್ರೆ ಇದು ನಂಬಿಕೆಗೆ ಅರ್ಹವಾದ ಒಂದು ಕಂಪನಿ. ಸೊ ಇದು 1993 ಫಸ್ಟ್ ಮಲೇಷ್ಯಾದಲ್ಲಿ ಸ್ಟಾರ್ಟ್ ಆದ್ರು. ಇದನ್ನ ಡಾಕ್ಟರ್ ಲಿಮ್ ಸಿಯೋ ಜಿನ್, ಸೊ ಅವರು ಇದನ್ನ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಅವರು ಮೂಲತಃ ಮಲೇಷ್ಯಾದವರಾದ್ರು, ಅವರೆಲ್ಲ ಡಾಕ್ಟರೇಟ್ ಮಾಡಿದ್ರು ಇಂಡಿಯಾದಲ್ಲಿ. ಇಲ್ಲಿ ಕರೆಕ್ಟ್ ಯೂನಿವರ್ಸಿಟಿಯಲ್ಲಿ ಅವರು ಇಂಜಿನಿಯರ್ ಆದ ನಂತರ ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ ಡಾಕ್ಟರೇಟ್ ತಗೊಂಡು ಈ ಕಂಪನಿಯನ್ನ 1993 ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮೊದಲು 10 ವರ್ಷ ಅವರು ಇದರ ಬಗ್ಗೆ ರಿಸರ್ಚ್ ಮಾಡಿದ್ರು. ಗ್ಯಾನೋಡರ್ಮಾ ಅಂಡ್ ಹ್ಯೂಮನ್ ಬೀಯಿಂಗ್ ಅದರ ಬಗ್ಗೆ ರಿಸರ್ಚ್ ಮಾಡಿ ಅದರಲ್ಲಿ PhD ಸಹ ಮಾಡಿದ್ರು. ಸೊ DXN ಈಗ ಆಲ್ರೆಡಿ ವರ್ಲ್ಡ್ ವೈಡ್ ಇದೆ, ಇಲ್ಲಿ ಮಾತ್ರ ಅಲ್ಲ. ಸುಮಾರು 5,000ಕ್ಕಂತೂ ಜಾಸ್ತಿ ಆಫೀಸ್ ಇದೆ. ಸುಮಾರು ನೆಟ್ವರ್ಕ್ ನಮ್ದು 200 ದೇಶಕ್ಕೆ ಹೋಗ್ಬಿಟ್ಟಿದೆ ಅಷ್ಟು. ಹಾಗೆ ಪ್ರಾಡಕ್ಟ್ ಕೂಡ ಈಗ 300ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಇದೆ. ಸೊ ಈಗ ನಾವು 20 ಮಿಲಿಯನ್ ಡಿಸ್ಟ್ರಿಬ್ಯೂಟರ್ ನಾವು ಪ್ರಪಂಚದಲ್ಲಿ ಇದೀವಿ. ಸುಮಾರು 2 ಕೋಟಿ ಡಿಸ್ಟ್ರಿಬ್ಯೂಟರ್ ಇದೀವಿ ನಾವು. DXN ಗ್ಲೋಬಲ್ ರ್ಯಾಂಕಿಂಗ್ ಅಲ್ಲಿ ಈಗ 15th ಪ್ಲೇಸ್ ಅಲ್ಲಿ ಇದೆ. DXN ಕಂಪನಿ ಹ್ಯಾವ್ ಫ್ಯಾಕ್ಟ್ರೀಸ್ ಈಗ ಬೇರೆ ಬೇರೆ ಕಡೆ. ಈಗ ಇದು ಓಲ್ಡ್ ಸ್ಲೈಡ್ ಇದೆ. ಈಗ ಆಲ್ರೆಡಿ ನಮ್ಮದು ಸುಮಾರು 24 ಫ್ಯಾಕ್ಟರಿಗಳು ಇದೆ ವರ್ಲ್ಡ್ ವೈಡ್. DXN ಮಲೇಷ್ಯಾ ಈಗ 30 years ಎಕ್ಸ್ಪೀರಿಯನ್ಸ್ ಕಂಪನಿ ಇದು. ಸೊ ಈಗ ಆಲ್ರೆಡಿ ಬೇರೆ ಬೇರೆ ದೇಶದಲ್ಲಿ, ಈಗ ಇಂಡಿಯಾದಲ್ಲಿ ಬಂದ್ರೆ ನಾವು ಈಗ 25th ಆನಿವರ್ಸರಿ ಈಗ ಶಾರ್ಟ್ಲಿ ನಾವು ಮಾಡ್ಲಿಕ್ಕಿದ್ದೀವಿ ಇಂಡಿಯಾದಲ್ಲಿ 25ನೇ ವರ್ಷದಲ್ಲಿ. ಸೊ ಹಾಗಾದ್ರೆ DXN ಈಸ್ ಒನ್ ಆಫ್ ದ ಬೆಸ್ಟ್, ಅಂದ್ರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಕಂಪನಿ ಬೆಳೀತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಕಂಪನಿಯ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದ್ರೆ ನೀವು ಜನರಿಗೆ ಹೇಳಲಿಕ್ಕೆ ಈಸಿ ಆಗ್ತದೆ.
ಈ ಕಂಪನಿಗೆ ಬೇಕಾದಷ್ಟು ಅವಾರ್ಡ್ಸ್ ಮತ್ತೆ ರಿವಾರ್ಡ್ಸ್ ಗಳು ಸಿಕ್ಕಿದೆ. ಸೊ TGA, GMP, ISO, ಸೋ ಮೆನಿ. ಆ ರೀತಿ ನಿಮ್ಗೆ ದ ಕಂಪನಿ ನೀವು ಪಾಂಡಿಚೇರಿ ಅಥವಾ ನೀವು ಸಿದ್ದಿಪೇಟೆಗೆ ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಗೊತ್ತಾಗ್ತದೆ. ಸೊ ಹಾಗಾಗಿ ನೀವು ಅಲ್ಲಿ ನೋಡ್ಬೋದು. ಸೊ DXN ಇದರ ಮೇನ್ ಇಂಟೆನ್ಷನ್ ಏನು ಅಂತ. ಸೊ ಯುವರ್ ಹೆಲ್ತ್ ಈಸ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ನಮ್ಮ ಆರೋಗ್ಯ ಇದೆ ನೋಡಿ, ಈ ಆರೋಗ್ಯವನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಅದಕ್ಕೆ ನಾವು ಖರ್ಚು ಮಾಡ್ಬೇಕು. ನಾವೇನೋ ಈಗ ಪ್ರಾಡಕ್ಟ್ ತಗೊಳ್ತೀವಿ, ಖರ್ಚು ಮಾಡಿದ ನಂತರ ಈಗ ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಎಲ್ಲ ಕುಡಿತೀವಿ. ನಾವೇನ್ ಮಾಡ್ತೀವಿ, ಇದು ಖರ್ಚಾಗ್ತದೆ ಅಂತ ಎಣಿಸಿದ್ರೆ ಅದು ರಾಂಗ್. ನೀವು ಅದು ನಿಮ್ಗೆ ಎಕ್ಸ್ಪೆನ್ಸ್ ಅಲ್ಲ, ಅದು ಇನ್ವೆಸ್ಟ್ಮೆಂಟ್. ಯಾಕೆಂದ್ರೆ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಅದನ್ನ ಒಳ್ಳೆಯ ಕಾಫಿ, ಒಳ್ಳೆಯ ಟೀ, ಒಳ್ಳೆಯ ಪೇಸ್ಟು, ಒಳ್ಳೆಯ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಿ. ನಾನ್ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ ಅನ್ನ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ, ನ್ಯಾಚುರಲ್ ಪ್ರಾಡಕ್ಟ್ ಅನ್ನ, ವೆಲ್ನೆಸ್ ಪ್ರಾಡಕ್ಟ್ ಅನ್ನ ತಾವು ಯೂಸ್ ಮಾಡ್ತಾ ಇದ್ದೀರಿ. ಸೊ ಯಾಕೆಂದ್ರೆ ನಮ್ಮ ಈ ದೇಹ ಇದೆಯಲ್ಲ, ಇದು ಪ್ರಕೃತಿದತ್ತವಾದ ಬಂದ ದೇಹ. ಅದಕ್ಕೆ ಯಾವುದೇ ಕೆಮಿಕಲ್ಸ್ ಅಥವಾ ಯಾವುದೇ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ ಹಾಕಬಾರ್ದು ಅಂತ. ಸೊ ಅದನ್ನ ನ್ಯಾಚುರಲ್ ಆಗಿದೆ, ಅದನ್ನೇ ನಾವು ತಿನ್ಬೇಕಾಗ್ತದೆ. ಅವಾಗ ನಾವು ಸಹ ನ್ಯಾಚುರಲ್ ಆಗಿರ್ತೀವಿ. ಮತ್ತೆ ನಾವು ಇದನ್ನ ಯಾವಾಗ್ಲೂ ಈ ನಮ್ಮ ಎಂಬ್ಲಮ್ ಇದೆಯಲ್ಲ, ನಾವು ಗುಡ್ ಮಾರ್ನಿಂಗ್ ಅನ್ನೇ ಸ್ಟಾರ್ಟ್ ಮಾಡೋದು. ನಮ್ಗೆ ಗುಡ್ ಈವ್ನಿಂಗ್ ಮತ್ತೆ ಗುಡ್ ನೈಟ್ ಇಲ್ಲ. ಯಾಕೆಂದ್ರೆ ನಾವು ಆಲ್ರೆಡಿ ನಾ ಹೇಳಿದಲ್ಲ, ನಮ್ಮ ನೆಟ್ವರ್ಕ್ 200 ದೇಶದಲ್ಲಿದೆ. ಸೂರ್ಯ ಒಂದ್ ಕಡೆ ಸ್ಟಾಗ್ನೆಂಟ್ ಇದ್ದಾನೆ, ಭೂಮಿ ತಿರುಗ್ತಾ ಇರ್ತದೆ, ಗುಡ್ ಮಾರ್ನಿಂಗ್ ಆಗ್ತಾನೆ ಇರ್ತದೆ. ಸೊ ಅದಕ್ಕೋಸ್ಕರ ಗುಡ್ ಮಾರ್ನಿಂಗ್. ಎರಡನೇದಾಗಿ ನಾವು ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಯೋಚನೆ ಮಾಡಿದ್ರೆ ನಮ್ಗೆ ಸಕಾರಾತ್ಮಕ ರಿಸಲ್ಟೇ ಬರ್ತದೆ ನೋಡಿ. ಸೊ ಅದಕ್ಕೋಸ್ಕರ ಸೊ ರೈಸಿಂಗ್ ಸನ್ ಕೆಂಪು ಓವಲ್ ಶೇಪ್ ಅಲ್ಲಿ ಇದೆ ನೋಡಿ ಅದು. ನೆಕ್ಸ್ಟ್ ಅಂತ ಹೇಳಿದ್ರೆ ಆ ಹಿಂದ್ಗಡೆ ಆ ಕಡೆ ಕಾಣ್ತದೆ ನಿಮ್ಗೆ, ಅದು ಕಳ್ಳಿ ತರ ಕಾಣ್ತದೆ ಅದು. ಸೊ ಅದು ಗ್ರೋಯಿಂಗ್ ಅಂದ್ರೆ DXN ಸ್ಟಾರ್ಟ್ ಆಗಿದ್ದು 1993 ಅಲ್ಲಿ. ಈಗ ನೋಡಿ 200 ದೇಶಕ್ಕೆ ಬೆಳೆದು ಹೋಗ್ಬಿಟ್ಟಿದೆ, ಅದು ಬೆಳಿತಾನೆ ಇದೆ. ಸೊ ದಟ್ ಈಸ್ ಕಾಲ್ಡ್ ಗ್ರೋಯಿಂಗ್. ಅದೇ ಹಸಿರೇ ನಮ್ಮ ಉಸಿರು ಅಂತ. ಸೊ ನೆಕ್ಸ್ಟ್ ಅಂದ್ರೆ ಲೈನ್, ಬ್ಲೂ ಲೈನ್ ಇದೆ ಅಲ್ಲ, ದಟ್ ಈಸ್ ನೀರು. ನಮ್ಗೆ ನೀರು ಅಗತ್ಯ, ಪ್ರತಿಯೊಬ್ಬರಿಗೂ ನೀರಿಲ್ಲ ಅಂದ್ರೆ ಸಾಧ್ಯನ. ನೀರ್ ಏನ್ ಮಾಡ್ತದೆ, ನಮ್ಮ ಬಾಡಿಗೆ ಅಗತ್ಯ ಬೇಕು. ಸೊ ನೀರು ಏನು, ಹೇಗೆ, ಯಾವುದನ್ನು ಎಲ್ಲವನ್ನು ಕ್ಲೀನ್ ಮಾಡ್ಲಿಕ್ಕೆ ಅದು ಯೂಸ್ ಆಗ್ತದೆ. ಅದೇ ತರ ನಮ್ಮ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ದೇಹವನ್ನ ಕ್ಲೀನ್ ಮಾಡ್ಲಿಕ್ಕೆ ಯೂಸ್ ಆಗ್ತದೆ. ಸೊ ಹಾಗೆ DXN ಅಂದ್ರೆ ಡ್ಯಾಕ್ಸನ್ ಅಂತ ಕರಿತೀವಿ, ಅಂದ್ರೆ ಟ್ರಸ್ಟ್ ವರ್ದಿ. ಟೋಟಲಿ ನಾವು ಇದನ್ನ ಗುಡ್ ಮಾರ್ನಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಅಲ್ಲಿ ರೇಂಜ್ ಆಫ್ ಪ್ರಾಡಕ್ಟ್, ಡಿಫರೆಂಟ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ನಿಮ್ಗೆ. ಸೊ ನಮ್ಮ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೀವಿ, ಈಗ ಬ್ರಷ್ ಮಾಡಿ ಆಯ್ತು, ನಮ್ದು ಬ್ರಷ್ ಯೂಸ್ ಮಾಡಿದ್ವಿ, ಪೇಸ್ಟ್ ಯೂಸ್ ಮಾಡಿದ್ವಿ, ಅದರ ನಂತರ ಆಲ್ರೆಡಿ ನೋಡಿ ಸೋಪ್ ಯೂಸ್ ಮಾಡಿದ್ವಿ. ಈಗ ಕಾಫಿ, ಟೀ ಕುಡಿತಾ ಇದೀವಿ. ಕೆಲವರು ಕಾಫಿ ಕುಡಿಬಹುದು, ಕೆಲವರು ಜ್ಯೂಸ್ ಯೂಸ್ ಮಾಡಬಹುದು, ಇನ್ನು ಕೆಲವರು ಮಕ್ಕಳಿಗೆ ಕೊಕೊಸಿ ಕೊಡ್ಬೋದು ಅಥವಾ ಲೆಮನ್ಸಿ ಯೂಸ್ ಮಾಡ್ಬೋದು. ಹಾಗೇನೆ ಕೆಲವರು ಪಾತ್ರ ಬೆಳಗ್ಲಿಕ್ಕೆ ನಮ್ಮ ಪ್ರಾಡಕ್ಟ್ ಇದೆ, ಅಥವಾ ವಾಷಿಂಗ್ ಮಷಿನ್ಗೆ ನಮ್ಮ ಪ್ರಾಡಕ್ಟ್ ಇದೆ. ಹಾಗೆ ಬ್ಯೂಟಿ ಕಾನ್ಶಿಯಸ್ಗೆ ನಮ್ಮ ಪ್ರಾಡಕ್ಟ್ ಇದೆ, ಹೆಲ್ತ್ ವೈಸ್ ನಮ್ಗೆ ಪ್ರಾಡಕ್ಟ್ ಇದೆ. ಪ್ರತಿಯೊಂದು ಆಲ್ ರೇಂಜಸ್ ಆಫ್ ಪ್ರಾಡಕ್ಟ್ DXN ಅಲ್ಲಿ ಇದೆ. ಸೊ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್, ಆರ್ಗ್ಯಾನಿಕ್ ಪ್ರಾಡಕ್ಟ್, ಆ ರೀತಿಯಲ್ಲಿ ನಾವು ತಯಾರು ಮಾಡ್ತೀವಿ. ನಾವೇ ಇದನ್ನ ಬೆಳೆಸ್ತೀವಿ, ನಾವೇ ಇದನ್ನ ಪ್ರೋಸೆಸ್ ಮಾಡ್ತೀವಿ, ನಾವೇ ಇದನ್ನ ತಯಾರು ಮಾಡ್ತೀವಿ, ಹಾಗೇನೆ ನಾವೇ ಇದನ್ನ ಪ್ಯಾಕಿಂಗ್ ಮಾಡ್ತೀವಿ, ಹಾಗೆ ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ಯಾವುದೇ ಮಧ್ಯವರ್ತಿಗಳಿಲ್ಲ, ಎಲ್ಲ ದಟ್ ಇಸ್ ಕಾಲ್ಡ್ ಒನ್ ಡ್ರ್ಯಾಗನ್ ಕಂಪನಿ ಅಂತ ಹೇಳ್ತೀವಿ. ಸೊ ಹಾಗಾಗಿ DXN ಪ್ರಾಡಕ್ಟ್ ಇಸ್ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಪವರ್ ಇಂದನೇ ಇವತ್ತು DXN ಸುಮಾರು 200 ರಾಷ್ಟ್ರಗಳಿಗೆ ಹೋಗಿರೋದು. ಕ್ವಾಲಿಟಿ, ಯುನಿಕ್ನೆಸ್, ಸೊ ಏನು ಕನ್ಸಿಸ್ಟೆನ್ಸಿ, ಇದೆಲ್ಲ DXN ಪ್ರಾಡಕ್ಟ್ ಅಲ್ಲಿ ನಾವು ಕಾಣಬಹುದು. ಸೊ ಹಾಗಾಗಿ DXN ಪ್ರಾಡಕ್ಟ್ ಇದು ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್. ಇದನ್ನ ಯೂಸ್ ಮಾಡಿದ್ರೆ ನಮ್ಗೆ 100% ಆರೋಗ್ಯ ಸಿಗ್ತದೆ. ಸೊ ಇದನ್ನ ನೀವು ಜನರಿಗೆ ರೆಕಮೆಂಡ್ ಮಾಡೋದ್ರಿಂದ, ಒಂದು 10 ಜನರಿಗೆ 20 ಜನರಿಗೆ ರೆಕಮೆಂಡ್ ಮಾಡಿದ್ರೆ, ಸೊ ಈ ಪ್ರಾಡಕ್ಟ್ ಅನ್ನ ನೀವು ಫ್ರೀ ಆಗಿ ಯೂಸ್ ಮಾಡ್ಬೋದು. ಫ್ರೀಗಿಂತ ಯಾವ್ದು ಚೀಪ್ ಇದೆ ನೋಡಿ. ನೀವು ಹೊರಗಡೆ ಮಾರ್ಕೆಟ್ ಅಲ್ಲಿ ಒಂದಕ್ಕೊಂದು ಫ್ರೀ ತಗೋಬಹುದು, ಬಟ್ ಒಂದಕ್ಕಾದ್ರೂ ದುಡ್ಡು ಕೊಡ್ಲೇಬೇಕು ನೀವು. ನಮ್ಮಲ್ಲಿ ಆಗೋದಿಲ್ಲ. ನಮ್ಮ ನೋಡಿ, ಒಂದು ಟೂತ್ ಪೇಸ್ಟ್ ತಗೊಳ್ಳಿ, ನೀವು ಟೂತ್ ಪೇಸ್ಟ್ ಯೂಸ್ ಮಾಡಿ, ನಿಮ್ಗೆ ಒಳ್ಳೇದಾಯ್ತು, 10 ಜನರಿಗೆ ಹೇಳಿ. 10 ಜನರಿಗೆ ಹೇಳಿದ್ರೆ ನಿಮ್ಮ 650 ರೂಪಾಯಿ ಬಂತು. ನಿಮ್ಮದು ನೀವು ಕೊಡೋದು 375 ರೂಪಾಯಿ ಫ್ರೀ ಆಗೋಯ್ತು. ನೀವು ಫ್ರೀ ಮಾಡುವ ಅವಕಾಶ ಪ್ರತಿಯೊಂದು ಪ್ರಾಡಕ್ಟಿಗೂ ಇದೆ ನೋಡಿ. ಆ ರೀತಿಯಲ್ಲಿ ಫ್ರೀ ಆಗಿ ಯೂಸ್ ಮಾಡುವಂತ ಪ್ರಾಡಕ್ಟ್ ಸೊ DXN ಪ್ರಾಡಕ್ಟ್ ಮಾತ್ರ. ಅಷ್ಟು ನೀವು ಫ್ರೀ ಆಗಿ ಯೂಸ್ ಮಾಡ್ಬೋದು.
ಸೊ ಅದನ್ನ ನಿಮ್ಗೆ ಆಪರ್ಚುನಿಟಿ ಇವತ್ತು ನಾನು ಹೇಳಲಿಕ್ಕಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಹೆಲ್ತ್ ಇದೆ, ಅದರ ನಂತರ ಫೈನಾನ್ಷಿಯಲ್ ಫ್ರೀಡಮ್ ಇದೆ. ಸೊ ಆರೋಗ್ಯದ ಒಟ್ಟಿಗೆ ಇವತ್ತು ಹೊರಗಡೆ ಬೇಕಾದಷ್ಟು ಜನ ಇರ್ಬೋದು, ಫೈನಾನ್ಷಿಯಲ್ ಫ್ರೀಡಮ್ ತಗೊಂಡಿರ್ಬೋದು, ಆದ್ರೆ ಅವರಿಗೆ 35, 40, 50 ವರ್ಷದಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಬಂದಿರ್ತದೆ. ಯಾಕೆಂದ್ರೆ ಅವರು ಬಿಸ್ನೆಸ್ ಅಲ್ಲಿ ಇರ್ತಾರೆ, ಆದ್ರೆ ಅವರು ಆರೋಗ್ಯವನ್ನು ಮರ್ತು ಬಿಟ್ಟಿರ್ತಾರೆ. ಟೈಮ್ಗೆ ಸರಿಯಾಗಿ ಊಟ ಮಾಡೋದಿಲ್ಲ, ಟೈಮ್ಗೆ ಸರಿಯಾಗಿ ಫುಡ್ ತಗೊಳ್ಳೋದಿಲ್ಲ, ಹರಿವರಿ ಕರಿಯಲ್ಲಿ ಇರ್ತಾರೆ, ಏನ್ ತಗೋಬೇಕೋ ಗೊತ್ತಿಲ್ಲ. ಯಾಕಂದ್ರೆ ಬಿಸ್ನೆಸ್ ಅಷ್ಟು ಸುಲಭ ಇಲ್ಲ ಬಿಸ್ನೆಸ್ ಅನ್ನ ಬೆಳೆಸೋದು. ಬಟ್ ಆವಾಗ ಏನಾಗ್ತದೆ ಅಂದ್ರೆ ಅವ್ರ ಆರೋಗ್ಯವನ್ನ ಮರೆತು ಬಿಡ್ತಾರೆ. ಸೊ ಅವರಿಗೆ ಒಂದು 40 ವರ್ಷ 50 ವರ್ಷ ಹಣ ಆವಾಗ ಬಿಸ್ನೆಸ್ ಅಲ್ಲಿ ಹಣ ಆಗಿರ್ತದೆ, ಆದ್ರೆ ಅವರಿಗೆ ಆ ಹಣವನ್ನ ಯೂಸ್ ಮಾಡ್ಲಿಕ್ಕೆ ಅವರಿಗೆ ಆರೋಗ್ಯ ಇರುವುದಿಲ್ಲ. ಏನ್ ಬೇಕೋ ಅದು ತಿನ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನರಿಗೆ ಎಷ್ಟೋ ರೀತಿಯ ಪ್ರಾಬ್ಲಮ್ ಬಂದಿರ್ತದೆ. ಬಟ್ ಡಿಎಕ್ಸನ್ ಹಾಗಲ್ಲ. ಡಿಎಕ್ಸನ್ ನಿಮ್ಗೆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀರಿ, ನಿಮ್ಗೆ ಆರೋಗ್ಯ ಇದೆ, ಆರೋಗ್ಯದ ಒಟ್ಟಿಗೆ ನೀವು ಐಶ್ವರ್ಯವನ್ನ ಸಂಪಾದನೆ ಮಾಡುವ ಒಂದು ಒಳ್ಳೆಯ ಅವಕಾಶ ಡಿಎಕ್ಸನ್, ಸಾಲಿಡ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮ್ಗೆ ಆರೋಗ್ಯದೊಟ್ಟಿಗೆ 9 ರೀತಿಯ ನಿಮ್ಗೆ ಹಣ ಸಿಗ್ತದೆ, ಅರ್ನ್ ಬೇರೆ ಬೇರೆ ರೀತಿಯಲ್ಲಿ. ನೀವು ಫಸ್ಟ್ ಈಗ ರಿಟೇಲ್ ಇರ್ಬೋದು, ನಿಮ್ಗೆ ರಿಟೇಲ್ ಹಣ ಸಿಗ್ತದೆ ನಿಮ್ಗೆ ಇದರಲ್ಲಿ. ಯಾಕೆಂದ್ರೆ ನಿಮ್ಗೆ ಈ ಕಂಪನಿ ಜಾಯಿನ್ ಆದ್ರೂ ಕೂಡಲೇ ನಿಮ್ಗೆ ಕಂಪನಿ ಡಿಸ್ಕೌಂಟ್ ಕೊಡ್ತದೆ ಸುಮಾರು 20-25%. ಗ್ರೂಪ್ ಬೋನಸ್ ಸಿಗ್ತದೆ, ಸ್ಟಾರ್ ಗ್ರೂಪ್ ಬೋನಸ್ ಇದೆ, ಡೆವಲಪ್ಮೆಂಟ್ ಬೋನಸ್ ಇದೆ, ಲೀಡರ್ಶಿಪ್ ಬೋನಸ್ ಇದೆ, ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ ಇದೆ, ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಇದೆ, ಹ್ಯಾಂಡ್ ಫೋನ್ ಸೆಟ್ ಇನ್ಸೆಂಟಿವ್ ಇದೆ, ಅಂಡ್ ಓವರ್ಸೀಸ್ ಟ್ರಾವೆಲ್ ಇನ್ಸೆಂಟಿವ್ ಕೂಡ ನಿಮ್ಗೆ ಇದೆ. ಸೊ ಈ ರೀತಿ 9 ರೀತಿಯ ಲಾಭಗಳು 1 by 1 ನಿಮ್ಗೆ ಸಿಗ್ತಾ ಹೋಗ್ತದೆ. ನೀವು ಹೇಳ್ತಾ ಹೋದ್ರಾಯ್ತು, ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಹೋದ್ರೆ ನಿಮ್ಗೆ ಅದು ಹಣ ಸಿಕ್ಕೇ ಸಿಗ್ತದೆ. ಡಿಎಕ್ಸನ್ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಫಸ್ಟ್ ಇಲ್ಲ ರಿಟೇಲ್. ಈಗ ನೀವು ರಿಟೇಲ್ ಈಗ ಜಾಯಿನ್ ಆಗ್ತೀರಿ, ಒಂದು 10,000 ಪ್ರಾಡಕ್ಟ್ ತಗೊಂಡ್ರೆ ಕಂಪನಿ ನಿಮ್ಗೆ 12,500 ರೂಪಾಯಿದು ಪ್ರಾಡಕ್ಟ್ ಕೊಡ್ತಾರೆ. 10,000ಕ್ಕೆ 12,500 ಪ್ರಾಡಕ್ಟ್ ನೀವು ತಗೋಬಹುದು. ಸೊ 2,500 ರೂಪಾಯಿ ನಿಮ್ಗೆ ಲಾಭ ಆಯ್ತು. ಟು ಮೇಕ್ ಯುವರ್ ಪ್ರಾಡಕ್ಟ್ ನೀವು ಫ್ರೀ ಮಾಡ್ಕೊಂಡ್ಬಿಟ್ರಿ. ನೀವು ಪ್ರಾಡಕ್ಟ್ ಅನ್ನ ನೀವು ಏನು ಯೂಸ್ ಮಾಡ್ತೀರಿ ಆ ಪ್ರಾಡಕ್ಟ್ ನಿಮ್ಗೆ ಪಕ್ಕಾ ಫ್ರೀಯಲ್ಲಿ, ಸ್ವಲ್ಪ ನೀವು ಜನರಿಗೆ ಹೇಳ್ಬೇಕಷ್ಟೇ. ನಾವೀಗ ನೋಡಿ ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಚೆನ್ನಾಗಿದ್ರೆ ಡಾಕ್ಟರ್ ಹತ್ರ ಹೋಗಿ ಬಾರಿ ಒಳ್ಳೆ ಡಾಕ್ಟರ್ ಅಂತ ಹೇಳ್ತೀವಿ, ಹೌದಾ? ಒಂದು ಪಿಕ್ಚರ್ ನೋಡ್ತೀವಿ, ಪಿಕ್ಚರ್ ನೋಡ್ಬಿಟ್ಟು ನಾವೇ ಡ್ಯಾನ್ಸ್ ಮಾಡ್ಬಿಟ್ಟು ತೋರಿಸ್ಬಿಡ್ತೀವಿ, ಜನ ಪಿಕ್ಚರಿಗೆ ಹೋಗ್ತಾರೆ. ನಾವು ಶೋರೂಮ್ ಅನ್ನ ರೆಕಮೆಂಡ್ ಮಾಡ್ತೀವಿ, ಟೈಲರ್ ಅನ್ನ ರೆಕಮೆಂಡ್ ಮಾಡ್ತೀವಿ, ಆ ನಂದಿನಿ ಹಾಲ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ನಮ್ಗೇನು ಕಮಿಷನ್ ಸಿಗೋದಿಲ್ಲ, ನಮ್ಗೇನು ಲಾಭನೂ ಇಲ್ಲ. ಬಟ್ ಇಲ್ಲಿ ನೀವು ಡಿಎಕ್ಸನ್ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡೋದ್ರಿಂದ ನಿಮ್ಗೆ ಲಾಭ ಇದೆ. ಜಸ್ಟ್ ಒಂದು ಸೋಪ್ ರೆಕಮೆಂಡ್ ಮಾಡಿದ್ರೆ ನಿಮ್ಗೆ 25 ರೂಪಾಯಿ ಸಿಕ್ತು, ಶಾಂಪೂ ರೆಕಮೆಂಡ್ ಮಾಡಿದ್ರೆ 50 ರೂಪಾಯಿ ಸಿಕ್ತು, ಆಯಿಲ್ ರೆಕಮೆಂಡ್ ಮಾಡಿದ್ರೆ 100 ರೂಪಾಯಿ ಸಿಕ್ತು. ಸೊ ಏನ್ ಜಸ್ಟ್ ಇಮ್ಯಾಜಿನ್ ಮಾಡಿ, ರೆಕಮೆಂಡ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ಹಣ ಮಾಡ್ಬೋದು. ಸೊ ಅದರಿಂದ ರಿಟೇಲ್ ಪ್ರಾಫಿಟ್ ನಿಮ್ಗಿದೆ, ಅದನ್ನ ಇಟ್ಕೊಂಡು ನೀವು ಪ್ರಾಡಕ್ಟ್ ಅನ್ನ ಫ್ರೀ ಮಾಡ್ಬೋದು. ಇಲ್ಲ ನೀವೊಂದು ಮಂತ್ಲಿ ಒಂದು ಎಕ್ಸ್ಟ್ರಾ ಇನ್ಕಮ್ ತಗೋಬೇಕು ಅಂತ ಹೇಳಿದ್ರೆ, ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್, ಕೆಲವರು ಹೇಳ್ತಾರೆ ನನಗೆ ಈಗ ಅವರಿಗೆ 10,000 20,000 ಸಂಬಳ ಬರ್ತಾ ಇರ್ತದೆ, ಆದ್ರೆ ಅವ್ರಿಗೆ ಸಾಕಾಗುದಿಲ್ಲ, 4-5 ಸಾವಿರ ಬೇಕು ಎಕ್ಸ್ಟ್ರಾ ಇನ್ಕಮ್. ನೀವು ಎಕ್ಸ್ಟ್ರಾ ಇನ್ಕಮ್ ಬೇಕಂತ ಹೇಳಿದ್ರೆ ನೀವು ಜಸ್ಟ್ ದಿನಕ್ಕೆ ಒಂದು 2 ಗಂಟೆ ಇದಕ್ಕೆ ಟೈಮ್ ಹಾಕಿದರೆ ನೀವು ಮಿನಿಮಮ್ 1000 ಒಂದು 5,000 ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡಿ. ಅವಾಗ ನೋಡಿ ನಿಮ್ಗೆ 2,000-3,000 ಬೋನಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲ ನಿಮ್ಗೆ ಒಂದು 10,000ವರೆಗೆ ಬೇಕು ಅಂತ ಹೇಳಿದ್ರೆ ಒಂದು 10,000 ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡಿ, ತಿಂಗಳಿಗೆ 3,000 PV ಮಾಡಿ. ಅವಾಗ ಎಕ್ಸ್ಟ್ರಾ ಇನ್ಕಮ್ ಒಂದು 5,000 10,000 ನೀವು ಇನ್ಕಮ್ ಅನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗೇನೆ ಇನ್ನು ನೀವು ಫೈನಾನ್ಷಿಯಲಿ ಫ್ರೀಡಮ್ ತಗೋಬೇಕು ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಫ್ರೀಡಮ್ ತಗೋಬೇಕಾದ್ರೆ ಹಣ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಜಾಸ್ತಿ ಮಾಡ್ಬೇಕು. ಬಿಸ್ನೆಸ್ ಜಾಸ್ತಿ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ಅನ್ನ ಜಾಸ್ತಿ ಮೂವ್ಮೆಂಟ್ ಮಾಡ್ಬೇಕು, ಜನರನ್ನ ಜಾಸ್ತಿ ಜಾಯಿನ್ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ನಿಮ್ಮ ಬಿಸ್ನೆಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವೊಂದು 10,000 PV ಮಾಡ್ತೀವಿ, 10,000 ಅಂತ ಹೇಳಿದ್ರೆ ನಿಮ್ಮ ಪ್ರಾಡಕ್ಟ್ ಒಂದು 30,000-35,000 ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಪ್ರತಿ ತಿಂಗಳು. ಆವಾಗ ಆಟೋಮೆಟಿಕ್ ನಿಮ್ಮ ನೆಟ್ವರ್ಕ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತು. ಆಟೋಮೆಟಿಕ್ ನೀವು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡಿಬಹುದು. ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು? ನಿಮ್ಗೆ ಬೇಕಾದಷ್ಟು ನಿಮ್ಗೆ ಏನೇನು ಡ್ರೀಮ್ ಇದೆ ಅದನ್ನ ನಿಮ್ಗೆ ರಿಯಲೈಸ್ ಮಾಡೋದು. ನಿಮ್ಗೆ ಏನೇನೋ ಬೇರೆ ಬೇರೆ ಕನಸುಗಳಿರ್ಬೋದು, ಅದನ್ನೆಲ್ಲ ರಿಯಲೈಸ್ ಮಾಡ್ಲಿಕ್ಕೆ ಇದರಲ್ಲಿ ಸಾಧ್ಯ ಆಗ್ತದೆ. ಅದೇ ಫೈನಾನ್ಷಿಯಲ್ ಫ್ರೀಡಮ್. ನಿಮಗೆ ಹಣದ ಕೊರತೆನೇ ಇಲ್ಲ. ಸೊ ಹಾಗಾಗಿ ಆ ಒಂದು ಅವಕಾಶ ಕೂಡ ಇದರಲ್ಲಿ ಇದೆ. ಸೊ ಈಗ ಕಂಪನಿ ಅದಕ್ಕೋಸ್ಕರ ನೀವು ಫೈನಾನ್ಷಿಯಲ್ ಫ್ರೀಡಮ್ ಆಗೋದಕ್ಕೋಸ್ಕರ ಕಂಪನಿ ನಿಮ್ಗೆ ಆಫರ್ ಕೊಟ್ಟಿದೆ. ಈಗ ಏನ್ ಆಫರ್ ಅಂತ ಹೇಳಿದ್ರೆ, ನೀವು ಅಟ್ಲೀಸ್ಟ್ 3 ಮಂತ್ಸ್ ಅಲ್ಲಿ ಮಿನಿಮಮ್ 50,000 ಪ್ರಾಡಕ್ಟ್ ಅನ್ನು ನೀವು ಪರ್ಚೇಸ್ ಮಾಡಿ ಅಂತ. ಯಾರು ಬೇಕಾದ್ರೂ ಮಾಡ್ಬೋದು. ಇವತ್ತು ನೀವು ಜಾಯಿನ್ ಆದವರು 6%, 9%, 12%, 15%, 18%,
ಸ್ಟಾರ್ ಏಜೆಂಟು, ಸ್ಟಾರ್ ರೂಬಿ, ಸ್ಟಾರ್ ಡೈಮಂಡ್, ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಗೋಲ್ಡ್ ಡೈಮಂಡ್, ಕ್ರೌನ್ ಅಂಬಾಸಿಡರ್. ಲಿಮಿಟೇಷನ್ ಇಲ್ಲ. ಸೊ ಪ್ರತಿ ಒಬ್ಬರಿಗೂ ಗೋಲ್ಡನ್ ಅವಕಾಶ ಕೊಟ್ಟಿದೆ ಕಂಪನಿ. ಸೊ ನೀವು ಜಸ್ಟ್ ಈಗ 2 ದಿವಸ ನಿಮ್ಗೆ ನಮ್ಮ ಕಂಪನಿಯ ಫ್ಯಾಕ್ಟರಿಯಲ್ಲಿ ಈಗ ನಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದ್ದೀರಲ್ಲ, ಸೊ ಅಲ್ಲಿ ನೀವು ಜಸ್ಟ್ 2 ದಿವಸ ಸ್ಟೇ ಮಾಡ್ಬೋದು. ಹಾಗೇನೆ ನಿಮ್ಗೆ ಸ್ಟೇ ಒಟ್ಟಿಗೆ ನಿಮ್ಗೆ ಫ್ಯಾಕ್ಟರಿ ವಿಸಿಟ್ ಮಾಡ್ಬೋದು. ನಿಮ್ಮ ಫ್ಯಾಕ್ಟರಿ ವಿಸಿಟ್ ನಾನು ತುಂಬಾ ಸಲ ನಿಮ್ಗೆ ವಿಡಿಯೋ ತೋರಿಸಿದ್ದೀನಿ. ನೀವು ಕೂಡ ಫ್ಯಾಕ್ಟರಿ ವಿಸಿಟ್ ಮಾಡ್ಬೋದು. ಯಾಕಂದ್ರೆ ಇಟ್ಸ್ ಎ ವೆರಿ ಬಿಗ್ ಫ್ಯಾಕ್ಟರಿ. ನೀವು ಅಲ್ಲಿ ನಮ್ಮ ನಾಗರಾಜ್ ಅಂತ ಇದ್ದಾರೆ, ಸೊ ಅವ್ರ ಹತ್ರ ಬಗ್ಗಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ಸೊ ಅದರಲ್ಲಿ ಕೂತ್ಕೊಂಡು ನೀವು ಇಡೀ ಫ್ಯಾಕ್ಟರಿಯನ್ನ ರೌಂಡ್ ಹಾಕಿ ನೋಡ್ಕೋಬಹುದು. ಅಲ್ಲಿ 2 ಡೇಸ್ ಸ್ಟೇ ಇನ್ ಫ್ಯಾಕ್ಟರಿ, 2 ದಿವಸ ನೀವು ಅಲ್ಲೇ ಇರ್ಬೋದು, ಫ್ಯಾಕ್ಟರಿ ವಿಸಿಟ್ ಮಾಡಬಹುದು. ಹಾಗೇನೆ ಟ್ರೈನಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈನಿಂಗ್ ಅನ್ನ ತಗೋಬಹುದು. ಹಾಗೇನೆ ಎಂಟರ್ಟೈನ್ಮೆಂಟ್ಸ್ ಅಲ್ಲಿ ಇದೆ. ನಿಮ್ಗೆ ಕೊಂಬುಚಾ ಫ್ರೀ ಕೊಡ್ತಾರೆ, ನೀವು ಕುಡಿಬಹುದು. ಹಾಗೇನೆ ನಿಮ್ಗೆ ಸಿದ್ದಿಪೇಟೆ ಸಿಟಿ ಅಲ್ಲಿ ಪಾರ್ಕ್ ಇದೆ, ಒನ್ ಆಫ್ ದ ಬೆಸ್ಟ್ ಪಾರ್ಕ್, ವಾಟರ್ ಪಾರ್ಕ್. ನೀವು ಅಲ್ಲಿ ಸೊ ಒಂದು ಹಾಫ್ ಡೇ ಎಂಜಾಯ್ ಸಹ ಮಾಡ್ಬೋದು. ಈ ರೀತಿ ಕಂಪನಿ ಒಂದು ಫೆಸಿಲಿಟಿ ಕೊಟ್ಟಿದೆ. ಸೊ ಈಗ ತುಂಬಾ ಜನ ಇನ್ನು ಫ್ಯಾಕ್ಟರಿ ವಿಸಿಟ್ ಮಾಡಲಿಲ್ಲ, ಅವರಿಗೊಂದು ಗೋಲ್ಡನ್ ಅವಕಾಶ ಇದೆ. ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಿ. ತುಂಬಾ ಜನ ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಕೂಡ ಯೂಸ್ ಮಾಡ್ಬೋದು. ಕಂಪನಿ ಇದಕ್ಕೆ ನೀವು 50,000 ಹಾಕಿದ್ ಏನ್ ಮಾಡೋದು? ಕಂಪನಿ ಇದಕ್ಕೆ ಟ್ರೈನಿಂಗ್ ಕೊಡ್ಲಿಕ್ಕೆ ರೆಡಿ ಇದೆ, ಯಾವ ರೀತಿ ಇದನ್ನ ಪ್ರಾಡಕ್ಟ್ ಅನ್ನ ನೀವು ಮೂವ್ಮೆಂಟ್ ಮಾಡಬಹುದು ಅಂತ. ನಾವೀಗ 28ನೇ ತಾರೀಕು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡಿ, ಸುಮಾರು 500ರಿಂದ 600 ಜನ ಸೇರ್ಸ್ತಾ ಇದ್ದಾರೆ. ಸೊ ರಬಕವಿ ಅಂತ ಒಂದು ಪ್ಲೇಸ್ ಅಲ್ಲಿ ನಮ್ಮ ಓಪನಿಂಗ್ ಸೆರೆಮನಿ ಇದೆ ನೆಕ್ಸ್ಟ್ ಸಂಡೇ. ಸೊ ಅಲ್ಲಿ ಅವರು ಮೈ ಹೋಮ್ ಮೈ ಶಾಪ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಅವರು 50,000 ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದವರೆಲ್ಲ ಇದ್ದಾರೆ. ಸೊ ಅಲ್ಲಿಗೆ ನಾವು ಹೋಗಿ ಅದನ್ನ ಇಂಟ್ರೊಡಕ್ಷನ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಅದಕ್ಕೆ ನಿಮ್ಗೆ ಕಂಪನಿಯಿಂದ ಸ್ಪೆಷಲ್ ಟ್ರೈನಿಂಗ್ ಇದೆ. ನೀವು ಆ ಟ್ರೈನಿಂಗ್ ಅಟೆಂಡ್ ಆದ್ರೆ ನಿಮ್ಗೆ ಈ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡೋದು ಹೇಗೆ, ಪ್ರಾಡಕ್ಟ್ ಅನ್ನ ಹೇಗೆ ಪೊಸಿಷನ್ ಮಾಡಬೇಕು, ಪ್ರಾಡಕ್ಟ್ ಅನ್ನ ನಮ್ಗೆ ಏನೇನ್ ಬೆನಿಫಿಟ್ ಇದೆ ಅದೆಲ್ಲ ನಿಮ್ಗೆ ಕಂಪನಿ ತಿಳಿಸ್ಕೊಡ್ಲಿಕ್ಕಿದೆ. ನೀವು ಆ ಕಂಪನಿಯ ಸಿಸ್ಟಮ್ಗೆ ಪ್ಲಗ್ ಆದ್ರೆ ಆಯ್ತು. ಸೊ ಆ ಮೈ ಹೋಮ್ ಮೈ ಶಾಪ್ಗೆ ಅಂದ್ರೆ 50,000 ಪ್ರಾಡಕ್ಟ್ ಅನ್ನ ಫಸ್ಟ್ ತಗೋಬೇಕು ನೀವು. ನಂತರ ಕಂಪನಿಗೆ ನಿಮ್ಗೆ ಬ್ಯಾನರ್ ಇರ್ಬೋದು ಅಥವಾ ಲಿಟ್ರೇಚರ್ ಇರ್ಬೋದು, ಆ ಕಂಪನಿ ಅದಕ್ಕೆ ಪೂರೈಕೆ ಮಾಡ್ತದೆ ನಿಮ್ಗೆ. ಸೊ ಹಾಗೇನೆ ಲುಕಿಂಗ್ ಫಾರ್ ಎ ಬಿಸ್ನೆಸ್ ಆಪರ್ಚುನಿಟಿ, ಯಾಕೆಂದ್ರೆ ಇಂಥ ಒಂದು ಆಪರ್ಚುನಿಟಿ ಸಿಗೋದು ಕಷ್ಟ. ಸೊ ಈ ಆಪರ್ಚುನಿಟಿ ಸಿಗಿದೆ, ಡೋಂಟ್ ವೇಸ್ಟ್ ಯುವರ್ ಟೈಮ್, ದ ರೈಟ್ ಸಿಸ್ಟಮ್ ಈಸ್ ಹಿಯರ್ ಅಂತ ಹೇಳ್ತದೆ ಕಂಪನಿ. ಸೊ ಹಾಗಾಗಿ ನಿಮ್ಗೆ ಯಾವ್ದ್ರೆ ಇದರಲ್ಲಿ ಲಾಸ್ ಇಲ್ಲ. ನೀವು 50,000 ಹಾಕಿದ್ರೆ ನಿಮ್ಗೆ ಸುಮಾರು 65,000 ರೂಪಾಯಿದು ಪ್ರಾಡಕ್ಟ್ ಸಿಗ್ತದೆ. ಅಂದ್ರೆ ಒಂದು 15,000 MRP ಡಿಫ್ರೆಂಟ್ ಇರ್ತದೆ ನಿಮ್ಗೆ. ಅದನ್ನ ನೀವು ಇಲ್ಲಿ ತಗೋಬಹುದು. ಕೃಷ್ಣ ಅವ್ರೆ, ಏನಾಯ್ತು ನಿಮ್ಮ? ನಮ್ಗೆ ಇಲ್ಲಿ ಗೊತ್ತಾಗ್ತದೆ ಏನೋ ಮಿಸ್ಟೇಕ್ ಮಾಡಿದ್ರೆ. ಕೃಷ್ಣ ವರ್ಣೇಕರ್ ಅವ್ರದ್ದು ಏನೋ ಪ್ರಾಬ್ಲಮ್ ಆಗಿದೆ ನೋಡಿ. ಓಕೆ, ಕೃಷ್ಣ ಅವರೇ, ಓಕೆ, ರೈಟ್ ಸಿಸ್ಟಮ್ ಈಸ್ ಹಿಯರ್. ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಸಿಸ್ಟಮ್ ಇಸ್ ವೆರಿ ಪವರ್ಫುಲ್. ಈ ಸಿಸ್ಟಮ್ ಅನ್ನ ನೀವು ಅರ್ಥ ಮಾಡಿದ್ರೆ ಫೈನಾನ್ಷಿಯಲಿ ಫ್ರೀಡಮ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಪ್ರತಿಯೊಬ್ರು ಫೈನಾನ್ಷಿಯಲ್ ಫ್ರೀಡಮ್ಗೆ ಬರ್ಬೋದು. ಸೊ ಆಲ್ರೆಡಿ ಬೇಕಾದಷ್ಟು ಜನ ತಗೊಂಡವ್ರು ಇದ್ದಾರೆ. ಈಗ ಆಲ್ರೆಡಿ ಫೈನಾನ್ಷಿಯಲ್ ಫ್ರೀಡಮ್ ತಗೊಂಡವರು ಈಗ ನಮ್ಮ ಜಾರ್ಖಂಡ್ ಇರ್ಬೋದು, UP ಇರ್ಬೋದು, ಡೆಲ್ಲಿ ಇರ್ಬೋದು, ಬಿಹಾರ್ ಇರ್ಬೋದು, ನಾರ್ತ್ ಇಂಡಿಯಾದಲ್ಲಿ ಬೇಕಾದಷ್ಟು ಜನ ಆಲ್ರೆಡಿ. ಈಗ ಸೌತ್ ಇಂಡಿಯಾದಲ್ಲಿ ಸಹ ಚೆನ್ನೈಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ತಮಿಳ್ನಾಡು, ಕೇರಳದವರು ಸ್ಟಾರ್ಟ್ ಮಾಡಿದ್ದಾರೆ ಲಾಸ್ಟ್ ಮಂತ್ ಇಂದ. ಅವರೆಲ್ಲ ಫಿನಾನ್ಷಿಯಲ್ ಫ್ರೀಡಮ್ಗೆ ಈ ಸಿಸ್ಟಮ್ಗೆ ಹೋಗ್ತಾ ಇದ್ದಾರೆ. ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. DXN ಪ್ರಮೋಟ್ ಯು ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಇದರಿಂದ ಆರೋಗ್ಯ, ಭಾಗ್ಯ, ನೆಮ್ಮದಿ ನಮ್ಗೆ ಸಿಗ್ತದೆ. ನಾವು ರೆಡಿ ಇದೀವಿ, ತಾವು ರೆಡಿ ಇದ್ದೀರಾ ಅಂತ ಒಂದೇ ಒಂದು ಕ್ವಶನ್ ಮಾರ್ಕ್. ಬಟ್ ಇದನ್ನ ಮಾಡ್ಬೇಕಾದ್ರೆ ನಿಮ್ಗೆ ಡ್ರೀಮ್ ಬೇಕು, ಒಂದು ಸ್ಟ್ರಾಂಗ್ ಕನಸಿರ್ಬೇಕು. ಕನಸಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ಸೀರಿಯಸ್ ಆಗಿ ಮಾಡೋದಿಲ್ಲ. ಯಾರಿಗೆಲ್ಲ ಇದು ಡ್ರೀಮ್ ಇದ್ರೆ ಅದು ಮಾತ್ರ ನಿಮ್ಮನ್ನ ಡ್ರೈವ್ ಮಾಡ್ತಾ ಹೋಗ್ತಾರೆ. ಅದರ್ವೈಸ್ ಏನಾಗ್ತದೆ ಅಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಹೋದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮ್ಗೆ ಕ್ವಶನ್ ಕೇಳ್ತಾರೆ. ಜನ ನಿಮ್ಮನ್ನ ನೆಗೆಟಿವ್ ಮಾಡ್ತಾರೆ, ಜನ ಇದನ್ನ ಕಾಸ್ಟ್ಲಿ ಅಂತ ಹೇಳ್ತಾರೆ, ಜನ ಇದನ್ನ ಯಾಕೆ ತಿನ್ಬೇಕು ಅಂತ ಕ್ವಶನ್ ಮಾಡ್ತಾರೆ, ಎಷ್ಟು ದಿವಸ ತಿನ್ಬೇಕು ಅಂತ ನೋಡ್ತಾರೆ. ಸೊ ಆ ರೀತಿಯಲ್ಲಿ, ಯಾಕಂದ್ರೆ ಅವರಿಗೆ ಅದರ ಅನುಭವ ಇಲ್ಲದೆ ಇರೋದ್ರಿಂದ, ಅದರ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ, ಅದರ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಅವ್ರು ಆ ರೀತಿ ಕ್ವಶನ್ ಮಾಡ್ತಾರೆ. ಬಟ್ ನಿಮ್ಗೆ ಪೇಷನ್ಸ್ ಇರಬೇಕು, ನಿಮ್ಗೆ ಡ್ರೀಮ್ ಇರಬೇಕು. ಸೊ ಅದಕ್ಕೋಸ್ಕರ ಈ ಡ್ರೀಮ್ ಅನ್ನ ನೀವು ಎಷ್ಟು ಸ್ಟ್ರಾಂಗ್ ಮಾಡ್ತೀರಿ ಹಾಗೆ ಇಲ್ಲಿ ಸಸ್ಟೈನ್ ಆಗ್ಲಿಕ್ಕೆ ಆಗ್ತದೆ. ಸೊ ನಮ್ಮ ಧೀರುಭಾಯ್ ಅಂಬಾನಿ ಅವರು ಕೇಳಿರ್ಬೋದು, ಇವತ್ತು ನಿಮ್ಮ ಜಿಯೋ ಮೊಬೈಲ್ ಇರ್ಬೋದು ಅಥವಾ ರಿಲಯನ್ಸ್ ಇರ್ಬೋದು, ರಿಲಯನ್ಸ್ ಪೆಟ್ರೋಲ್ ಇರ್ಬೋದು, ರಿಲಯನ್ಸ್ ಬೇಕಾದಷ್ಟು ನಿಮ್ಗೆ
ಡಿಫರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರಿ ಅದನ್ನ ಹುಟ್ಟು ಹಾಕಿದವರು ಇವರೇ. ಅವ್ರು ಏನ್ ಹೇಳ್ತಾರೆ ಕೇಳಿ. ಇಫ್ ಯು ಡೋಂಟ್ ಬಿಲ್ಡ್ ಯುವರ್ ಡ್ರೀಮ್, someone will hire you to help build their dreams. ಸೊ ಏನಾಗ್ತದೆ ಅಂದ್ರೆ, ನಿಮ್ಗೆ ನಿಮ್ಮ ಡ್ರೀಮ್ ನಿಮ್ಗೆ ಸ್ಟ್ರಾಂಗ್ ಇಲ್ಲ ಅಥವಾ ನೀವು ಅದನ್ನ ಬಿಲ್ಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಿಮ್ಮನ್ನ ಜನ ಏನ್ ಮಾಡ್ತಾರೆ, ಹೈರ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಇವನಿಗಂತೂ ಡ್ರೀಮ್ ಇಲ್ಲ. ಅದರಿಂದ ಏನಾಗ್ತದೆ, ಅವರ ಡ್ರೀಮ್ ರಿಯಲೈಸ್ ಆಗ್ತದೆ. ಸೊ ಅವರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ ಅವ್ರು. ಯಾಕೆಂದ್ರೆ ಧೀರುಭಾಯ್ ಅಂಬಾನಿ ಅವರು ದುಬೈಯಲ್ಲಿ ಪೆಟ್ರೋಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವರು ಏನ್ ಡ್ರೀಮ್ ನೋಡ್ಬೋದು, ಅವ್ರು ಜಾಸ್ತಿ ಅಂದ್ರೆ ಏನ್ ಕನ್ಸು ಕಾಣ್ಬೋದು. ಇಲ್ಲ, ನಾನು ಒಂದು ಪೆಟ್ರೋಲ್ ಬಂಕ್ ಹಾಕ್ಬೋದಾ ಒಂದ್ ದಿವಸ, ಅಥವಾ ನಾನು ಒಂದು ತುಂಬಾ ಲಾರಿಗಳು ಕಾರ್ಗಳೆಲ್ಲ ಬರ್ತಾ ಇದೆ, ನಾನು ಒಂದು ತಗೋಬಹುದಾ. ಯಾಕೆಂದ್ರೆ ಸಣ್ಣ ಹುಡುಗ ಅವ್ರು ಆವಾಗ ಅವರಿಗೆ ಕನಸು, ಅವರು ಒಂದು ಕನಸು ಕಾಣ್ತಾ ಇದ್ರು. ಆದ್ರೆ ಅವ್ರ ಏನ್ ಕನಸು ಕಂಡ್ರು, ಅವರ ಕನಸು ಅಂತ ಹೇಳಿದ್ರೆ ಅವರಿಗೆ ಗೊತ್ತಿತ್ತು ಆ ಪೆಟ್ರೋಲ್ ಹಾಕ್ತಾ ಇದಲ್ಲ, ಅದಕ್ಕೆ ರೇಟ್ ಅಲ್ಲಿ 5 ರೂಪಾಯಿ ಇರ್ಬೋದು ಒಂದು ಲೀಟ್ರಿಗೆ. ಆದ್ರೆ ಅದನ್ನ ಇಲ್ಲಿ ನಾವು ಎಷ್ಟೇ 100 ರೂಪಾಯಿ ಮಾರುದು, 5 ರೂಪಾಯಿದು 100 ರೂಪಾಯಿಗೆ ಮಾರುದು. ಎಲ್ಲಿಂದ ಎಲ್ಲಿಗೆ? ಆ ತಲೆಯಲ್ಲಿ ಅವ್ರಿಗೆ ಅದು ಬಂತು, ನಾನೇ ಯಾಕೆ ಈ ಪೆಟ್ರೋಲ್ ಅನ್ನ ತಯಾರು ಮಾಡಬಾರ್ದು ಅಂತ. ಆ ರೀತಿ ಒಂದು ಕನಸು ಕಂಡ್ರು ನೋಡಿ ಅವ್ರು. ಕನಸು ಕಂಡು ಏನಾಯ್ತು ಇವತ್ತು ನೋಡಿ, ಅಲ್ಲಿ ಬಾಂಬೆಲಿ 200 ಎಕರೆ ಪಾತಾಳಗಂಗಾ ಎಸ್ಟೇಟ್ ಕೇಳಿರ್ಬೋದು ನಿಮ್ಗೆ. ಇಟ್ಸ್ ಆಲ್ ಓನ್ ಬೈ ರಿಲಯನ್ಸ್ ಕಂಪನಿ. ಇವತ್ತು ರಿಲಯನ್ಸ್ ವರ್ಲ್ಡ್ ಅಲ್ಲೇ ನಂಬರ್ 1 ಆಗಿ ಬೆಳೀತಾ ಇದೆ, ಬಿಕಾಸ್ ಆಫ್ ದ ಡ್ರೀಮ್ಸ್. ಅವರು ಕಂಡ ಕನಸು ಇವತ್ತು ಎಲ್ಲಿಂದ ಹೋಗಿದೆ. ಸೊ ಅದನ್ನ ಇಫ್ ಯು ಡೋಂಟ್ ಬಿಲ್ಡ್ ಯುವರ್ ಡ್ರೀಮ್, ಸಮ್ ಒನ್ ವಿಲ್ ಹೈರ್ ಯು. ಇವತ್ತು ಎಷ್ಟು ಜನ ನೋಡಿ ಬೇರೆಯವರ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ಏನಾಗ್ತದೆ, ಅವರ ಡ್ರೀಮ್ ಆಗ್ತದೆ, ಅವರ ಡ್ರೀಮ್ ಬೆಳೀತಾ ಹೋಗ್ತಾ ಇರ್ತದೆ. ನಾವು ಅವ್ರಿಗೆ ಹೋಗಿ ವರ್ಕ್ ಮಾಡ್ತಾ ಇದ್ದೇವೆ, ನಮ್ ಡ್ರೀಮ್ ಅನ್ನ ರಿಯಲೈಸ್ ಆಗೋದಿಲ್ಲ. ಯಾಕೆಂದ್ರೆ ನಮ್ಗೆ ಎಷ್ಟು ಬೇಕೋ ಹಣ ಸಿಗುದಿಲ್ಲ ಅಲ್ಲಿ. ನಾವು ಬೇರೆಯವರ ಡ್ರೀಮ್ ಅನ್ನ ನಾವು ಲೈಫ್ ಲಾಂಗ್ ದುಡಿದು ಅವರ ಕನಸನ್ನ ನನಸು ಮಾಡ್ತೀವಿ ಹೊರತು ನಮ್ಮ ಕನಸನ್ನ ನನಸು ಮಾಡ್ಲಿಕ್ಕೆ. ಇಲ್ಲಿ ನಮ್ಮ ಕನಸನ್ನ ನೀವು ನನಸು ಮಾಡ್ಕೋಬಹುದು. ನಿಮ್ಗೆ ಏನು ಕನಸಿದೆ ಅದನ್ನ ನನಸು ಮಾಡ್ಲಿಕ್ಕೆ DXN ಆಪರ್ಚುನಿಟಿ ಇದೆ. DXN ನಮ್ಗೆ ಅವಕಾಶ ಕೊಟ್ಟಿದೆ, ಅದನ್ನ ಇಟ್ಕೊಂಡು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಬೇಕಾ ನೋಡಿ. ಸೊ ಜಸ್ಟ್ 1 CR ಆಗ್ಬಹುದು, ಇದಕ್ಕೆ ಪ್ಲಸ್ 1 ಕೋಟಿ ಗಾಡಿ ತಗೋಬಹುದು. ಅದು ಈಗ ಎಷ್ಟೋ ಜನ ತಗೊಂಡಿದ್ದಾರೆ, ಅವರ ಕನಸನ್ನ ನನಸು ಮಾಡಿದ್ದಾರೆ. ಸೊ ನೀವು ಅದನ್ನ ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರು ನಿಮ್ ಕನಸನ್ನ ನಿಮ್ ಥ್ರೂ ನನಸು ಮಾಡ್ಕೊಳ್ತಾರ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ ಗಾಡಿ ಬೇಕು, ಯಾವ ಕಲರ್ ಬೇಕು, ನೀವು ಡಿಸೈಡ್ ಮಾಡಿ. ಯಾವ ಟೈಪ್ ಗಾಡಿ ಬೇಕು ನೀವು ಡಿಸೈಡ್ ಮಾಡ್ಬೇಕು. ಬೇಕಾದಷ್ಟು ಇದೆ, 1 ಕೋಟಿದಿದೆ, 50 ಲಕ್ಷದಿದೆ, 20 ಲಕ್ಷದಿದೆ. ಯಾವ ಗಾಡಿ ಬೇಕು ನೀವು ಡಿಸೈಡ್ ಮಾಡಿ. ದಿಸ್ ಇಸ್ ಯುವರ್ ಡ್ರೀಮ್. ಯಾಕೆಂತ ಹೇಳಿದ್ರೆ ಇವತ್ತು ಎಷ್ಟು ಹೊರಗಡೆ ಕಾರ್ ಇಲ್ವಾ? ಸೊ ನೀವು ತಗೋಬೇಕು ಅಂತ ಹೇಳಿದ್ರೆ ಡಿಸೈಡ್ ಮಾಡ್ಬೇಕು. ಯಾವ ರೀತಿ ನೀವು ಮನೆ ಕಟ್ಟಬೇಕು, ಎಷ್ಟು ದೊಡ್ಡ ಮನೆ ಕಟ್ಟಬೇಕು, ಈ 5 ಬೆಡ್ರೂಮ್ ಬೇಕಾ, 6 ಬೆಡ್ರೂಮ್ ಬೇಕಾ, ದಟ್ ಲೆಫ್ಟ್ ಟು ಯು. 1 ಮಾಡಿ ಮಾಡ್ಬೇಕಾ, 2 ಮಾಡಿ ಮಾಡ್ಬೇಕಾ, ಎಷ್ಟು ಸ್ಕ್ವೇರ್ ಫೀಟ್ ಮಾಡ್ಬೇಕು, ಎಷ್ಟು ದೊಡ್ಡದು ಮಾಡ್ಬೇಕು, ಕನಸು ಡ್ರೀಮ್. ಇದನ್ನ ನಾನು ಮಾಡ್ತೀನಿ ಅಂತ ಹೇಳಿ ಮೈಂಡ್ ಅಲ್ಲಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಗೆ ಅಡೆತಡೆ ಬರುವುದಿಲ್ಲ. ಅಡೆತಡೆ ಯಾವಾಗ ಬರ್ತದೆ, ನಮ್ಗೆ ಡ್ರೀಮ್ ಇಲ್ದಿದ್ದಾಗ, ನಮ್ಗೆ ಕನಸು ಇಲ್ದಿದ್ದಾಗ, ನಮಗೆ ಮಾಡ್ಲೇಬೇಕು ಅಂತ ಜಿದ್ ಇಲ್ದಿದ್ದಾಗ, ಸೊ ನಮ್ಗೆ ಇದೆಲ್ಲ ಅಡ್ಡ ಬರ್ತದೆ. ಸೊ ಅದರಿಂದ ಕನಸು ನಿಮ್ಮನ್ನ ಈ ಬಿಸ್ನೆಸ್ ಅನ್ನ ರಿಯಲೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಲೇಡೀಸ್ ಕೂಡ ಹಾಗೇನೆ. ಎಷ್ಟು ತಗೋಬೇಕು, ಇವತ್ತು ಎಷ್ಟು ರೇಟ್ ಇದೆ, 1 ಲಕ್ಷಕ್ಕೆ, ಈವನ್ 10 ಗ್ರಾಮ್ 1 ಲಕ್ಷಕ್ಕೆ ಹೋಗ್ಬಿಡ್ತು. ಸೊ ನಿಮ್ಗೆ ಬೇಕು ಅಂತ ಹೇಳಿದ್ರೆ DXN ಅಲ್ಲಿ ವರಿ ಮಾಡುವ ಅಗತ್ಯ ಇಲ್ಲ. ಇವತ್ತು ಆ ಮಿಂಟಾ ಕುಮಾರಿ ನೋಡಿ 10 ಲಕ್ಷ, ಅವಳು 10 ಲಕ್ಷ ಆದ್ರೆ ಎಷ್ಟು ತಗೋಬಹುದು ಅವಳು? ಅಷ್ಟು ಬಂಗಾರವನ್ನು ತಗೋಬಹುದಲ್ಲ. ಸೊ ಚಾನ್ಸ್ ಇದೆ, DXN ಅಲ್ಲಿ ಚಾನ್ಸ್ ಇದೆ. ಸೊ ಹಾಗಾಗಿ ಯು ಕ್ಯಾನ್ ಡೂ ಇಟ್. ಸೊ ಆದ್ರಿಂದ ಏನೇನ್ ಬೇಕು, ಯಾವ ಡಿಸೈನ್ ಬೇಕು ನೀವು ಯೋಚನೆ ಮಾಡಿ. ಅಥವಾ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು, ಡಾಕ್ಟ್ರು ಇಂಜಿನಿಯರ್ ಮಾಡಬೇಕು ಅಂತಿದ್ರೆ ಯೋಚನೆ ಮಾಡಿ. ನಿಮ್ಗೆ ಡ್ರೀಮ್ಸ್ ಬೇಕು ಅಂತ ಹೇಳ್ತಾರೆ ಅದಕ್ಕೆ. ಸೊ ಡ್ರೀಮ್ಸ್ ಇದ್ರೆ ಸಾಧ್ಯ ಆಗ್ತದೆ. ಆದ್ರೆ ಏನಾಗ್ತದೆ, ಡ್ರೀಮ್ಸ್ ತುಂಬಾ ಜನರಿಗೆ ಇದೆ. ಡ್ರೀಮ್ ಸರ್ಕಲ್ ವರ್ಸಸ್ ಇನ್ಕಮ್ ಸರ್ಕಲ್. ಡ್ರೀಮ್ ಸರ್ಕಲ್ ಹೇಗಿದೆ, ಕಾರ್ ಬೇಕು, ಬಂಗಾರ ಬೇಕು, ನಾವು ಪ್ರತಿ ತಿಂಗಳು ಟೂರ್ ಹೋಗ್ಬೇಕು, ಪ್ರತಿ ವರ್ಷ ಫಾರಿನ್ ಟೂರ್ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಒಳ್ಳೆಯ ಗಾಡಿ ತಗೋಬೇಕು, ಅದು ಒಳ್ಳೆ ಮನೆ ಕಟ್ಟಬೇಕು, ಆ ಬ್ಯಾಂಕಲ್ಲಿ ಇಷ್ಟು ಹಣ ಇಡಬೇಕು, ಶಾಪಿಂಗ್ ಮಾಡಬೇಕು, ಎಲ್ಲ ಇದೆ. ಆದ್ರೆ ಹಣ ಎಷ್ಟಿದೆ? ಸ್ವಲ್ಪ ಇದೆ ನೋಡಿ. ಡ್ರೀಮ್ ದೊಡ್ಡದಿದೆ, ಹಣ ಸ್ವಲ್ಪ ಇದೆ. ಹಣ ಆಗೋದಿಲ್ಲ. ಇದನ್ನ ನೀವು ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಿಮ್ಗೆ ನೀವು 6 ಗಂಟೆ 7 ಗಂಟೆ ಕೆಲಸ ಮಾಡಿ.
ಏನ್ ಕೆಲಸ ಮಾಡ್ತೀರಿ ಅದನ್ನ ಮಾಡ್ತಾ ಇರಿ, ನಿಮ್ಮ ವೃತ್ತಿ ಅಂತ. ಈಗ ನೀವೇನ್ ಮಾಡ್ಬೇಕು, ಡ್ರೀಮ್ ಅನ್ನ ರಿಯಲೈಸ್ ಮಾಡ್ಲಿಕ್ಕೆ ಒಂದು ಪ್ರವೃತ್ತಿ, 2 ಗಂಟೆ ನೀವು ಎಕ್ಸ್ಟ್ರಾ DXN ಗೆ ಹಾಕಿ ನೋಡಿ ಹೇಗೆ ಚೇಂಜ್ ಆಗ್ತದೆ. ಪ್ರತಿದಿನ ಹಾಕ್ಬೇಕು ನೀವು ಮಾತ್ರ, 1 ತಿಂಗಳಿಗೆ ಒಂದೇ ಹಾಕಿದ್ರೆ ಆಗೋದಿಲ್ಲ. ಪ್ರತಿದಿನ 2 ಗಂಟೆಗೆ ಒಂದು ಹೋಮ್ ಮೀಟಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. DXN ಪ್ರಾಡಕ್ಟ್ ಒಬ್ರಿಗೆ ಹೇಳಿ ನೋಡಿ, ನಿಮ್ಗೆ 1 ತಿಂಗಳಲ್ಲಿ ಏನಾಗ್ತದಂತ, ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ ನೋಡಿ, ನಿಮ್ಮ ಡ್ರೀಮ್ ಯಾವ ರೀತಿ ರಿಯಲೈಸ್ ಆಗ್ತದೆ ನೋಡಿ. ಇವಾಗ ಏನಾಯ್ತು, ನಿಮ್ಗೆ ಇನ್ಕಮ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ದಿನ ನೀವು ಮೀಟಿಂಗ್ ಕೊಡ್ತೀರಿ, ತಿಂಗಳಿಗೆ 30 ಮೀಟಿಂಗ್ ಕೊಡ್ತೀರಿ. 30 ಮೀಟಿಂಗ್ ಅಲ್ಲಿ ಏನಾಯ್ತು, ಒಂದು 20 ಜನ ಪ್ರಾಡಕ್ಟ್ ತಗೊಂಡ್ಬಿಟ್ರು. 20 ಜನ ತಗೊಂಡ್ರು, ಒಂದು 5 ಜನ ಜಾಯ್ನ್ ಆದ್ರು. ಏನಾಯ್ತು, ಆಗ ನಿಮ್ಗೆ ಇನ್ಕಮ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವರು ಜಾಯ್ನ್ ಆದವರು ಪ್ರಾಡಕ್ಟ್ ತೊಗೊಳಕ್ ಸ್ಟಾರ್ಟ್ ಮಾಡಿದ್ರು. ಆಟೋಮೆಟಿಕ್ ನಿಮ್ಮ ಏನು ಆದಾಯ ನಿಮ್ಗೆ ಜಾಸ್ತಿ 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 ಆಗ್ತಾನೆ. ನಿಮ್ಮ ಎಲ್ಲಾ ಕನಸುಗಳು ಈ ಇನ್ಕಮ್ ಇಂದ, ಈ ಆದಾಯದಿಂದ ರಿಯಲೈಸ್ ಆಯ್ತು ನೋಡಿ. ಪ್ರತಿಯೊಬ್ಬರ ಕನಸುಗಳು ರಿಯಲೈಸ್ ಆಯ್ತು. ಸೊ ಯಾಕಂದ್ರೆ ನಾವಿದು ಪ್ರಾಕ್ಟಿಕಲ್ ನಿಮ್ಗೆ ಹೇಳ್ತಾ ಇರೋದು. ನಮ್ಗೆ ಈ ಪ್ರಾಬ್ಲಮ್ ಆಗಿತ್ತು ನಮ್ಗೆ. ಸೊ ಈ DXN ಇಂದ ನಮ್ಮ ಎಲ್ಲಾ ಡ್ರೀಮ್ ರಿಯಲೈಸ್ ಆಗಿದೆ. ಸೊ ಹಾಗಾಗಿ ತಮ್ಮ ಡ್ರೀಮ್ಸ್ ಕೂಡ ರಿಯಲೈಸ್ ಮಾಡ್ಲಿಕ್ಕೆ DXN ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಬಟ್ ಏನಾಗ್ತದೆ ನೋಡಿ, 9 to 5 ಜಾಬ್ ವರ್ಸಸ್ ಬಿಸ್ನೆಸ್. ಜನರಿಗೆ ಜಾಬ್ ಅಂತ ಹೇಳಿದ್ರೆ ಖುಷಿ, ಜಾಬಿಗೋಸ್ಕರ ಮ್ಯಾಕ್ಸಿಮಮ್ 95% ಜನ ಓದೋದೆಲ್ಲ ಜಾಬಿಗೋಸ್ಕರನೇ. ಸೊ ಇವಾಗ ಜಾಬ್ ಅಂದ್ರೆ ಏನು ಅಥವಾ ಬಿಸ್ನೆಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ತುಂಬಾ ಜನರಿಗೆ ಜಾಬ್ ಅಂದ್ರೆ ಬಿಸ್ನೆಸ್ ಗೊತ್ತಿಲ್ಲ ಅವರಿಗೆ. ಕೆಲವರು ಮಾತಾಡ್ತಾರೆ, ಅವರಿಗೆ ಅದ್ರ ವಿಷಯ ಗೊತ್ತಿಲ್ಲ, ಅದನ್ನ ಮಾತಾಡ್ತಾರೆ ನೋಡಿ. ಜಾಬ್ ಅಲ್ಲಿ ನಿಮ್ಗೆ ಸ್ಲೋ ಗ್ರೋತ್. ನೀವು ಜಾಯಿನ್ ಆಗ್ತೀರಿ, 1 ವರ್ಷ 2 ವರ್ಷ, ಮತ್ತೆ ಪ್ರಮೋಷನ್, ಮತ್ತೆ 5 ವರ್ಷ ಪ್ರಮೋಷನ್ ಇಲ್ಲ, ಮತ್ತೆ 10 ವರ್ಷಕ್ಕೆ ಪ್ರಮೋಷನ್, ಸ್ಲೋ ಆಗಿ ಹೋಗ್ತಾ ಇರ್ತದೆ. ನೀವು ರಿಟೈರ್ಡ್ ಆಗ್ಬೇಕಾದ್ರೆ ನಿಮ್ದೆಲ್ಲ ಅದನ್ನ ಏನ್ ಹೇಳ್ತಾರೆ, ಕಬ್ಬಿನ ಸಿಪ್ಪೆ ಇದ್ದಾಗೆಲ್ಲ ಹಿಡ್ಕೊಂಡ್ಬಿಟ್ಬಿಟ್ಟು ನಿಮ್ಮನ್ನ ತೆಗೆದು ಹೊರಗೆ ಹಾಕ್ಬಿಡ್ತಾರೆ. ಸ್ಲೋ ಗ್ರೋತ್. ಆದ್ರೆ ಬಿಸ್ನೆಸ್ ಅಲ್ಲಿ ನೋಡಿ ಹೈ ಗ್ರೋತ್ ಆಗ್ತದೆ ನಿಮ್ಗೆ. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಬಿಸ್ನೆಸ್. ನೀವು ಎಷ್ಟು ವರ್ಕ್ ಮಾಡ್ತೀರಿ, ಎಷ್ಟು ಮೆಹನತ್ ಮಾಡ್ತೀರಿ, ಎಷ್ಟು ಜನ ಜಾಯಿನ್ ಮಾಡ್ತೀರಿ, ಎಷ್ಟು PV ಮಾಡ್ತೀರಿ, ಹೈ ಗ್ರೋತ್ ಅನ್ನ ತಗೋಬಹುದು ಇದ್ರಲ್ಲಿ. ಸೊ ರಿಸ್ಕ್ ನಿಮ್ಗೆ ಜಾಬ್ ಅಲ್ಲಿ ರಿಸ್ಕೇ ಇಲ್ಲ. ಏನ್ ರಿಸ್ಕ್ ಇದೆ? 9 to 5. ತುಂಬಾ ಜನ ಜಾಬ್ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರು ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಯಾರು ಲೈಫ್ ಅಲ್ಲಿ ರಿಸ್ಕ್ ತಗೊಳಕ್ ರೆಡಿ ಇಲ್ಲ, ಅವ್ರು ಎಲ್ಲಿದ್ದಾರೋ ಅಲ್ಲೇ ಇರ್ತಾರೆ ನೋಡಿ. ಅದರಿಂದ ಕೆಳಗೆ ಹೋಗ್ತಾರ ಅವ್ರು. ಬಟ್ ನೀವು ಸ್ವಲ್ಪ ರಿಸ್ಕ್ ತಗೊಳಕ್ ರೆಡಿ ಇದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ರಿಸ್ಕ್ ಇದೆ, ಬಿಸ್ನೆಸ್ ಅಲ್ಲಿ ಹಣ ಹಾಕ್ಬೇಕಾಗ್ತದೆ, ರಿಸ್ಕ್ ಇದೆ. ಈಗ 50,000 ಹಾಕ್ತಿದೆ ಅಂತ ತಿಳ್ಕೊಳ್ಳಿ, ರಿಸ್ಕ್ ಇದೆ. ಬಟ್ ನಿಮ್ಗೆ ಅದನ್ನ ನೀವು ಯೋಚನೆ ಮಾಡ್ಬೇಕು, ಹೇಗೆ ಅದನ್ನ. ರಿಸ್ಕ್ ಎಲ್ಲಿದೆ? ನೀವು ಸಾಲ ಕೊಟ್ರೆ ರಿಸ್ಕ್ ಅಲ್ವಾ? ಸಾಲ ಕೊಡಬೇಡಿ, ನೀವು ವರ್ಕ್ ಮಾಡಿ ಜಾಸ್ತಿ ಅಷ್ಟೇ. ನಾವೆಲ್ಲ ಹೈ ವರ್ಕ್. ಸೊ ಅಲ್ಲಿ ನೋ ಇನ್ವೆಸ್ಟ್ಮೆಂಟ್. ನಿಮ್ಗೆ ಜಾಬ್ ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಇಲ್ಲ. ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ರೆ ಜಾಬ್ ಸಿಕ್ಬಿಡ್ತದೆ, ಇನ್ವೆಸ್ಟ್ಮೆಂಟ್ ಇಲ್ಲ. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಈಸ್ ಮಸ್ಟ್. ಬಿಸ್ನೆಸ್ ಅಂದ್ರೆ ಇನ್ವೆಸ್ಟ್ಮೆಂಟ್. ಈಗ ಇಲ್ಲಿ ನೋಡಿ, ಹಿತಾಕ್ಷಿ ಮೇಡಮ್ ಬ್ಯೂಟಿ ಪಾರ್ಲರ್ ಮಾಡಿದ್ದಾರೆ. ಅದು ಅವ್ರಿಗೆ ಅಲ್ಲಿ ಮಧು ಇದ್ದಾರೆ, ಅವರು ಬ್ಯೂಟಿ ಪಾರ್ಲರ್ ಮಾಡಿದ್ದಾರೆ. 2 ಲಕ್ಷ 3 ಲಕ್ಷ 5 ಲಕ್ಷ ಅಲ್ಲಿ ಖರ್ಚಿದೆ, ರಿಸ್ಕ್ ಇದೆ. ನಿಮ್ಗೆ ದುಡ್ಡು ಹಾಕ್ಬೇಕು. ನಿಮ್ಗೆ ದುಡ್ಡು ಹಾಕದೆ ನಿಮ್ಗೆ ದುಡ್ಡು ಬರೋದಿಲ್ಲ. ಇನ್ವೆಸ್ಟ್ಮೆಂಟ್ ಈಸ್ ಮಸ್ಟ್. ಅಲ್ಲಿ ಏನ್ ಮಾಡ್ತಾರೆ, ಅರ್ನ್ ಎ ಸ್ಯಾಲರಿ. ಜಾಬ್ ಅಲ್ಲಿ ನಿಮ್ಗೆ ತಿಂಗಳ ಎಂಡಿಗೆ ಸಂಬಳ ಬರ್ತದೆ. ಬಟ್ ಇಲ್ಲಿ ಅರ್ನ್ ಎ ಹೈ ಪ್ರಾಫಿಟ್. ನೀವು ಇಲ್ಲಿ ಅರ್ನ್ ಎ ಹೈ ಪ್ರಾಫಿಟ್. ಇಲ್ಲಿ ನಿಮ್ಗೆ ಅಲ್ಲಿ ಈಗ ಫಿಕ್ಸ್, ನಿಮ್ಗೆ ಸ್ಯಾಲ್ರಿ ಯಾರು ಫಿಕ್ಸ್ ಮಾಡಿ? ನೀವೆಲ್ಲ ಫಿಕ್ಸ್ ಮಾಡೋದು. ಯಾರು ಫಿಕ್ಸ್ ಮಾಡೋದು? ನಿಮ್ಗೆ ಯಾರೋ ಜಾಬ್ ಕೊಟ್ಟಿದ್ದಾರೆ, ಅವ್ರ ಸ್ಯಾಲ್ರಿ ಫಿಕ್ಸ್ ಮಾಡ್ತಾರೆ. ಬಟ್ ಇಲ್ಲಿ ನೀವು ಫಿಕ್ಸ್ ಮಾಡೋದು. ನಿಮ್ಗೆ ಎಷ್ಟು ಲಾಭ ಬೇಕು, ನಿಮ್ಗೆ ಎಷ್ಟು ಪ್ರಾಫಿಟ್ ಬೇಕು, ತಿಂಗಳಿಗೆ 10,000 ಬೇಕಾ, 20,000 ಬೇಕಾ, 50,000 ಬೇಕು, ನೀವು ಫಿಕ್ಸ್ ಮಾಡ್ಬೋದು ಇಲ್ಲಿ. ಅರ್ನ್ ಎ ಪ್ರಾಫಿಟ್. ಸೊ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್. ಅಲ್ಲಿ ನಿಮ್ಗೆ ಎಷ್ಟು? 6 ಗಂಟೆ 8 ಗಂಟೆ ನಿಮ್ಗೆ ಕ್ಲೋಸ್, ಫಿಕ್ಸೆಡ್. ಯಾಕೆಂದ್ರೆ ಅದು ಫಿಕ್ಸ್ಡ್ ಸ್ಯಾಲ್ರಿ, ಫಿಕ್ಸ್ಡ್ ಟೈಮ್. ಬಟ್ ಇಲ್ಲಿ ವರ್ಕಿಂಗ್ ಅವರ್ಸ್ ಆಸ್ ಪರ್ ಚಾಯ್ಸ್. ಇಲ್ಲಿ ನಿಮ್ಗೆ ಇಷ್ಟೇ ಟೈಮಿಗೆ ನೀವು ವರ್ಕ್ ಮಾಡಿ ಅಂತ ಹೇಳೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರು ಹೋಗಿ ಮೀಟಿಂಗ್ ಕೊಟ್ಟು ಬರ್ತಾರಂತ, ಅಥವಾ ರಾತ್ರಿ ಜಾಬ್ ನಿಮ್ಗೆ 8 ಗಂಟೆಗೆ ಬರ್ತೀರಿ, ಆಮೇಲೆ ಪುನಃ ನಿಮ್ಗೆ 6 ಗಂಟೆ ಮುಗ್ತೀರಿ, ಪುನಃ 2 ಗಂಟೆ ವರ್ಕ್ ಮಾಡ್ತೀರಿ. ಲೆಫ್ಟ್ ಟು ಯು. ವರ್ಕಿಂಗ್ ಅವರ್ಸ್ ಆಸ್ ಪರ್ ಯುವರ್ ಚಾಯ್ಸ್. ಕೆನಾಟ್ ಡಿಸೈಡ್ ಯುವರ್ ಟಾಸ್ಕ್. ಅಲ್ಲಿ ನಿಮ್ಗೆ ಏನೋ ಟಾಸ್ಕ್ ಕೊಟ್ಟಿದ್ದಾರೆ, ಯಾಕಂದ್ರೆ ಅಲ್ಲಿ ಬಾಸ್ ಇರ್ತಾರೆ, ನಿಮ್ಗೇನು ಡಿಸಿಷನ್ ಪವರ್ ಇರುವುದಿಲ್ಲ ಜಾಬ್ ಅಲ್ಲಿ. ಅದನ್ನೆಲ್ಲ ಬಾಸ್ ಡಿಸೈಡ್ ಮಾಡ್ತಾರೆ. ಆದ್ರೆ ಇಲ್ಲಿ ಕ್ಯಾನ್ ಡಿಸೈಡ್ ಯುವರ್ ಟಾಸ್ಕ್. ನೀವು ಇವತ್ತು ಎಲ್ಲಿ ವರ್ಕ್ ಮಾಡಬೇಕು, ಇಲ್ಲಿ ಶಿವಮೊಗ್ಗ ಬೇಡ, ಶಿವಮೊಗ್ಗ ಬೇಡ, ಇವತ್ತು ನಾಳೆ ನಾವು ಹೋಗಿ ಭದ್ರಾವತಿ ಮಾಡುವ. ಇಲ್ಲ ಭದ್ರಾವತಿನೂ ಬೇಡ, ನಾಳೆ ಹೋಗಿ ನಾವು ಅರಸೀಕೆರೆ ಮಾಡೋಣ. ಯಾಕಂದ್ರೆ ಇಸ್ ಇಸ್ ಅವರ್ ಬಿಸ್ನೆಸ್.
ಡಿಸಿಷನ್ ಇಸ್ ಅವರ್ಸ್. ಇವತ್ತು ನಾವು ಮಾಡೋದು ಬೇಡ, ನೋ ಪ್ರಾಬ್ಲಮ್. ಆದ್ರೆ ಅಲ್ಲಿ ನೀವು ಜಾಬಿಗೆ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಇಮಿಡಿಯೇಟ್ ನೋಟಿಸ್ ಕಳಿಸ್ತಾರೋ. ಯಾಕೆಂದ್ರೆ ಅದು ನಿಮ್ಮ ಕಂಟ್ರೋಲ್ ಇಲ್ಲ, ಅದು ಅವರ ಕಂಟ್ರೋಲ್ ಇರೋದು. ಇಲ್ಲಿ ಬಿಸ್ನೆಸ್ ಯಾರ ಕಂಟ್ರೋಲ್ ಇದೆ? ತಮ್ಮ ಕಂಟ್ರೋಲ್ ಅಲ್ಲಿ ಇದೆ. ಇವತ್ತು ಒಂದ್ ದಿವಸ ಹೋಗಿ ನವರಾತ್ರಿ ಸ್ಟಾರ್ಟ್ ಆಯ್ತು, ಇವತ್ತು ಕ್ಲೋಸ್ ಮಾಡಿ ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ನೀವು. ಬಟ್ ಅಲ್ಲಿ ಆಗ್ತದ ನಿಮ್ಗೆ? ಆಗುದಿಲ್ಲ. ಇದನ್ನ ಯೋಚನೆ ಮಾಡ್ಬೇಕು. ನೀಡ್ ಹೈಯರ್ ಕ್ವಾಲಿಫಿಕೇಶನ್. ಅಲ್ಲಿ ನಿಮ್ಗೆ ಹಣ ಜಾಸ್ತಿ ಬೇಡಬೇಕಾದ್ರೆ ನೀವು ಅಟ್ಲೀಸ್ಟ್ ಒಂದು ಡಿಗ್ರಿ ಮಾಡಿರ್ಬೇಕು. ಇನ್ನು ನಿಮ್ಗೆ ಎಲ್ಲ ಡಿಗ್ರಿ ಅಲ್ಲ, ಇದು ಇಂಜಿನಿಯರ್ ಮಾಡ್ಬೇಕು, ಇನ್ನು ಹಣ ಸಂಪಾದನೆ ಡಾಕ್ಟರ್ ಮಾಡ್ಬೇಕು, MBA ಮಾಡ್ಬೇಕು, MD ಇದೆಲ್ಲ ಮಾಡ್ಬೇಕಾಗ್ತದೆ. ಹೈಯರ್ ಕ್ವಾಲಿಫಿಕೇಶನ್ ಬೇಕು. ಬಟ್ ಇಲ್ಲಿ ಕ್ವಾಲಿಫಿಕೇಶನ್ ಅಗತ್ಯ ಇಲ್ಲ. ಹೆಬ್ಬೆಟ್ನವರು ಇವತ್ತು ಲಕ್ಷಗಟ್ಲೆ ತಗೊಳ್ತಾ ಇದ್ದಾರೆ, 4ನೇ ಕ್ಲಾಸ್ನವರು ಕೋಟಿಗಟ್ಲೆ ತಗೊಳ್ತಾ ಇದ್ದಾರೆ. ಅಗತ್ಯ ಇಲ್ಲ. ಎಜುಕೇಶನ್ ಕೌಂಟ್ ಆಗುದಿಲ್ಲ. 18 ವರ್ಷ ಆಗಿದ್ರೆ ನೀವು ಮಾಡ್ಬೋದು. ಸೊ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಂದ್ರೆ ಈ ಬಿಸ್ನೆಸ್ ಅನ್ನ ಫಾಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಏನ್ ಮಾಡ್ಬೇಕು? ಬ್ರ್ಯಾಂಡ್ ಚೇಂಜಿಂಗ್ ಟು DX. ನಿಮ್ಗೆ ಒಂದೇ ಒಂದು ಸೀಕ್ರೆಟ್ ಇದಲ್ಲಿರೋದು, ನೀವು ಮನೆಯಲ್ಲಿ ಏನೇನ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀವಿ, ನಿಮ್ಗೆ ಹಣ ಆಗ್ಬೇಕಂದ್ರೆ ನೀವು ಚೇಂಜ್ ಮಾಡಿ ಅಷ್ಟೇ. ನೀವು ಕಾಫಿ ಕುಡೀರಿ, ದುಡ್ಡು ಬರ್ತದೆ. ಟೀ ಕುಡೀರಿ, ದುಡ್ಡು ಬರ್ತದೆ. ಅಥವಾ ಸೋಪ್ ಯೂಸ್ ಮಾಡಿ ಹಣ ಬರ್ತದೆ. ಅರಿಶಿನ ಪೌಡರ್ ಯೂಸ್ ಮಾಡಿ ಹಣ ಬರ್ತದೆ. ಚಿಲ್ಲಿ ಪೌಡರ್ ಯೂಸ್ ಮಾಡಿ ಹಣ ಬರ್ತದೆ. ಆಯಿಲ್ ಯೂಸ್ ಮಾಡಿ ಹಣ ಬರ್ತದೆ. ಇಷ್ಟೇ ಇರೋದು ಇದರಲ್ಲಿ ಸೀಕ್ರೆಟ್. ಬ್ರ್ಯಾಂಡ್ ಚೇಂಜಿಂಗ್. ನಿಮ್ ಮನೆಯಲ್ಲಿ ಏನೇನು ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ DXN ಗೆ ಶಿಫ್ಟ್ ಮಾಡಿ. DXN ಇಂದ ನಿಮ್ಗೆ ರಿಟೇಲ್ ಪ್ರಾಫಿಟ್, ಬೋನಸ್, ನಾನು ಹೇಳಿದಲ್ಲ ಅಷ್ಟು ರೀತಿಯ ಲಾಭಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ನಾವು ಇದನ್ನ ಶಿಫ್ಟ್ ಮಾಡ್ಬೇಕು X ಬ್ರ್ಯಾಂಡ್ ಇಂದ? ಯಾಕಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್ ಇದೆ. ಪ್ರಾಡಕ್ಟ್ ಕೆಮಿಕಲ್ ಬೇಸ್ ಪ್ರಾಡಕ್ಟ್ ಅಲ್ಲ ಇದು. ಸೊ ನಿಮ್ಗೆ ಕೆಮಿಕಲಿ ಫ್ರೀ ಪ್ರಾಡಕ್ಟ್. ಎಂಡ್ ಕನ್ಸ್ಯೂಮರ್, ಪ್ರತಿಯೊಬ್ರು ಕನ್ಸ್ಯೂಮರ್ ಟು ದ ಕನ್ಸ್ಯೂಮರ್ ಇರೋದ್ರಿಂದ ನಮ್ಗೆ ಏನಾಗ್ತದೆ? ಬೆನಿಫಿಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂಡ್ ಇನ್ಕಮ್, ಲೈಫ್ ಟೈಮ್ ಇನ್ಕಮ್ ಸಿಗ್ತದೆ. ಆಮೇಲೆ ಕಿಂಗ್ ಆಫ್ ಹರ್ಬ್, ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಅಲ್ಲಿ ಗ್ಯಾನೋಡರ್ಮಾ ಯೂಸ್ ಮಾಡಿದ್ದಾರೆ. ಸೊ ಬಿಸ್ನೆಸ್ ಡುಪ್ಲಿಕೇಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಯೂಸ್ ಮಾಡಿದ್ವಿ, ಪ್ರತಿಯೊಬ್ರು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಇಸ್ ದ ಶಿಫ್ಟ್ ದ ಬ್ರ್ಯಾಂಡ್. ಯೂಸ್. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಕಾಯಿಲೆ ಬಂದ ನಂತರ ನಾವು ಡಾಕ್ಟ್ರು, ಡ್ರಗ್ಗು, ಅದಕ್ಕಿಂತ ಕಾಯಿಲೆ ಬರ್ದಿದ್ದಾಗೆ ನಾವು ಇರೋದು ಒಳ್ಳೇದಲ್ಲ. ಆಕ್ಸಿಡೆಂಟ್ ಆದ್ರೆ ತಲೆ ಒಡೆದು ಹೋಗ್ತದೆ. ನಾವು ಆಕ್ಸಿಡೆಂಟ್ ಆಗದಿದ್ದಾಗೆ ಒಂದು ಹೆಲ್ಮೆಟ್ ಹಾಕೊಂಡು ಹೋಗೋದು ಒಳ್ಳೇದು. ನಾವು ದೂರಕ್ಕೆ ಕಾರ್ನಲ್ಲಿ ಹೋಗ್ತೀವಿ, ಒಂದು ಸ್ಟೆಪ್ನಿ ಇಟ್ಕೊಂಡು ಹೋಗೋದು ಒಳ್ಳೇದು. ಯಾಕೆಂದ್ರೆ ಪ್ರಿವೆನ್ಷನ್, ಎನಿಥಿಂಗ್ ಹ್ಯಾಪನ್. ಸೊ ಹಾಗೇನೆ ಈ DXN ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಗೆ ಆರೋಗ್ಯ ಸಿಗ್ತದೆ. ಆರೋಗ್ಯವನ್ನು ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಇದನ್ನ ನಾವು ಪ್ರತಿಯೊಬ್ರು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು ಅಂತ. ಆಮೇಲೆ ಶೇರ್. ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗ್ತದೆ, ನಮ್ಗೆ ಅನುಭವ ಆಗ್ತದೆ, ಅದನ್ನ ನಾವು ಜನರ ಜೊತೆಗೆ ಹಂಚ್ಕೊಳ್ಳೋದ್ರಿಂದ ಜನನು ಪ್ರಾಡಕ್ಟ್ ಅನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೇ ಕೀ ಟು ಸಕ್ಸೆಸ್. DXN ಅಲ್ಲಿ ಕೀ ಯಾವುದು? ಈ ಶಿಫ್ಟ್ ದ ಬ್ರ್ಯಾಂಡ್, ಯೂಸ್ ಅಂಡ್ ಶೇರ್ ಮಾಡೋದ್ರಿಂದ. ಸೊ ಇದು ಹಣ ಎಲ್ಲಿಂದ ಬರ್ತದೆ? ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಕನ್ವೆನ್ಷನ್ ಮಾರ್ಕೆಟ್ ಅದನ್ನ ನೋಡ್ಬೇಕು ನೀವು. ಈಗ ನೀವು ಸೋಪ್ ತಗೊಳ್ತೀರಿ, ಒಂದು ಕನ್ಸ್ಯೂಮರ್ ಒಂದು ಅಂಗಡಿಗೆ ಹೋಗಿ ಸೋಪ್ ತಗೊಳ್ತೀವಿ. ಅಂಗಡಿಯವನು ಏನ್ ತಯಾರು ಮಾಡ್ತಾನ? ಇಲ್ಲ, ಅವನು ಲಾಭ ಇಟ್ಟು ನಿಮ್ಗೆ ಮಾರ್ತಾನೆ. ಅವನು ಎಲ್ಲಿಂದ ತರ್ತಾನೆ? ಅವನು ರಿಟೇಲ್ ಅವನು ಡೀಲರ್ ಇಂದ ಹೋಲ್ಸೇಲರು, ಡಿಸ್ಟ್ರಿಬ್ಯೂಟರು, ತಯಾರಕರು. ನೋಡಿ ಅಲ್ಲಿ 30 ರೂಪಾಯಿಗೆ ತಯಾರು ಮಾಡ್ತಾನೆ. ಆದ್ರೆ ಇಲ್ಲಿ ಅಂಗಡಿಯವ ನಿಮ್ಗೆ ಎಷ್ಟಕ್ಕೆ ಮಾರ್ತಾನೆ? 100 ರೂಪಾಯಿಗೆ ಮಾರ್ತಾನೆ. ಈ 70 ರೂಪಾಯಿ ನೋಡಿ ಮಧ್ಯವರ್ತಿಗಳೇ ಹೋಗ್ತಾ ಇರ್ತದೆ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾರೆ. ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಧೋನಿ ಅವರೆಲ್ಲ ಬರ್ತಾರೆ. ಅವರಿಗೆ ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ. ಬಟ್ DXN ಅಲ್ಲಿ ನಿಮ್ಗೆ ಈ ಮಧ್ಯವರ್ತಿಗಳಿರೋದಿಲ್ಲ. ಕಂಪನಿಯಿಂದ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ನಮ್ಗೆ ಬರ್ತದೆ. ಮಿಡಲ್ ಮ್ಯಾನ್ ಇಲ್ಲ, ಅಥವಾ ಟ್ರೆಡಿಷನಲ್ ಔಟ್ಲೆಟ್ಸ್ ಇಲ್ಲ. ನಾವು ಜಾಹೀರಾತು ಮಾಡೋದಿಲ್ಲ. ಡೈರೆಕ್ಟ್ ಆಗಿ ನಾವು ತಗೊಳ್ಳೋದ್ರಿಂದ ಆರೋಗ್ಯದ ಒಟ್ಟಿಗೆ ನಿಮ್ಗೆ ಈ ಬೆನಿಫಿಟ್ 1 by 1 ಬೆನಿಫಿಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ವೆರಿ ಸಿಂಪಲ್. ಇಟ್ಸ್ ಕಾಲ್ಡ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತಾನು ಕರೀತಾರೆ. ಸೊ ಈಗ ನಿಮ್ಗೆ ಸ್ಟಾರ್ಟ್ ಮಾಡೋಣ. ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಸೊ DXN ಮೈ ಹೋಮ್ ಮೈ ಶಾಪ್. ಯಾಕಂದ್ರೆ ವಿ ಡಿಸೈಡೆಡ್, ನಾನು ಆಲ್ರೆಡಿ ನೋಡಿದೀವಿ. ಆದ್ರೂ ಕೂಡ ನಮ್ಮ ಟೀಮಿಗೋಸ್ಕರ ನಾನು ಪುನಃ ಈ 50,000 ಬಿಲ್ ಆಲ್ರೆಡಿ ಮಾಡ್ಬಿಟ್ಟಿದ್ವಿ. 50,000 ಪ್ರಾಡಕ್ಟ್. ಸೊ 50,000 ಯಾಕಂದ್ರೆ ನಮ್ಗೆ ಕನ್ಸಂಪ್ಷನ್ ಮಾಡ್ಲಿಕ್ಕೆ ಒಂದು 20,000 ಪ್ರಾಡಕ್ಟ್ ನಮ್ಮ ಮನೆಗೆ ಬೇಕಾಗ್ತದೆ. ಉಳಿದದ್ದು ನಾವು ಜನರಿಗೆ ರೆಕಮೆಂಡ್ ಮಾಡಿ ಇದನ್ನ ಕೊಡ್ಬೋದು. ಸೊ ಅದರಿಂದ ನಾವೇ ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರು ಮಾಡುವ ಚಾನ್ಸಸ್ಸೇ ಇರುವುದಿಲ್ಲ. ಫಸ್ಟ್ ನಾವು ಮಾಡ್ಬೇಕಾಗ್ತದೆ. ಅದಕ್ಕೆ ನಾವು ಆಲ್ರೆಡಿ ಮಾಡಿದೀವಿ. ತಾವು ಕೂಡ ಮಾಡಿ. ತುಂಬಾ ಜನ ಮಾಡಿದ್ದಾರೆ, ನಮ್ಮ ಹಾಗೆ ತುಂಬಾ ಜನ ಆಲ್ರೆಡಿ ಮಾಡಿದ್ದಾರೆ. ಸೊ ಆಲ್ರೆಡಿ ಮಾಲ್ತೇಶ್ ಅವರು ಆಲ್ರೆಡಿ ನೋಡಿ 50,000 DXN ಮೈ ಹೋಮ್ ಮೈ ಶಾಪ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರು ಸಹ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ.
ಆಮೇಲೆ ಡಾಕ್ಟರ್ KS ಕೊಚ್ಚಿಗೇರಿ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಅವರಿಗೂ ಕೂಡ. ಸೊ ತುಂಬಾ ಜನ ಆಲ್ರೆಡಿ ಸ್ಟಾರ್ಟ್. ನಮ್ಮ ಸಂತೋಷ್ ಅವರು ಕೂಡ DXN 50,000 ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ, ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ, ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೇನೆ ದಯಾನಂದ್ ಶೆಟ್ಟಿ ಅವರು ಕೂಡ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಅನ್ನ ಬೆಳೆಸ್ತಾ ಇದ್ದಾರೆ. ಆಲ್ರೆಡಿ ಅವರು ಕೂಡ 50,000 ಹಾಕಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈಗ DXN ಫ್ರೀ ಆಗಿ ಒಂದು ಫ್ಯಾಕ್ಟರಿ ವಿಸಿಟ್ ಮಾಡಬಹುದು ಇದರಿಂದ, ಅದಕ್ಕೋಸ್ಕರ ಜನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇದರ ಸೀಕ್ರೆಟ್ ಹೇಳ್ಕೊಡೋದು ಫಸ್ಟ್ ಯಾರಂದ್ರೆ ಧರ್ಮಶೀಲಾ ಮೇಡಮ್. ಇಲ್ಲಿ ಸುದರ್ಶನ ಧರ್ಮಶೀಲಾ ಮೇಡಮ್ ನನ್ನ ಜೊತೆಗಿದ್ದಾರೆ. ಅವರು ದೊಡ್ಡ ಬಿಸ್ನೆಸ್ ಕಟ್ಟಬೇಕಾದ್ರೆ ಅವರು ಲಿಮಿಟೇಷನ್ ಹಾಕ್ಲಿಲ್ಲ ಅಂದ್ರೆ 1000 PV ನಿಮ್ಗೆ 3,000 ಅದೆಲ್ಲ ನೀವು ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರಂತೆ. ನಮ್ಗೆ ಈಗ ಅವರ ಸೀಕ್ರೆಟ್ ಗೊತ್ತಾಗ್ತಾ ಇದೆ. ನಾವೆಲ್ರಿಗೂ 1000 ಪೇಡಿ 3,000 ಮಾಡಿ ಅಂತ. ಅವ್ರು ನೀವು ದುಡ್ಡು ಮಾಡ್ಬೇಕಾ, ಈ PV ನೀವು ಎಷ್ಟಾಗ್ತಾರೆ ಅಷ್ಟು ಮಾಡ್ಬೇಕಂತ ಹೇಳಿದ್ರಂತ ನೋಡಿ. ಅದೇ ಸೀಕ್ರೆಟ್ ಅಲ್ಲಿ ಅವ್ರು ಇವತ್ತು ಬೆಳೆದು ನಿಂತು ಬಿಟ್ಟಿದ್ದಾರೆ, ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ಈಗ ಆಲ್ರೆಡಿ ಅವರ ಇನ್ಕಮ್ ಆಲ್ರೆಡಿ ಹೋಗ್ಬಿಟ್ಟಿದೆ, ಎಲ್ಲಿಗೆ 50 ಲಕ್ಷಕ್ಕೂ ಜಾಸ್ತಿ ತಿಂಗಳಿಗೆ ಹೋಗ್ಬಿಟ್ಟಿದೆ. ಯಾಕೆಂದ್ರೆ ಅವ್ರು ಈ ಸೀಕ್ರೆಟ್ ಅನ್ನ ನಮ್ಮ ಹತ್ರ ಶೇರ್ ಮಾಡ್ಲಿಲ್ಲ, ಬಟ್ ಅವರ ಟೀಮಿಗೆ ಅವರು ಮೊದ್ಲೇನೆ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೀವು 1,000 3,000 ಮಾಡುದು ಅದು ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್. ನೀವು ದುಡ್ಡು ಮಾಡ್ಬೇಕಾ, ದಿನಕ್ಕೆ ನೀವು 5,000 PV 10,000 PV 20,000 50,000 ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ಬೇಕಂತ ಅದನ್ನ ಕಲ್ಸ್ಬಿಟ್ಟಿದ್ದಾರೆ. ಸೊ ಆದ್ರಿಂದ ಅದೇ ಸೀಕ್ರೆಟ್ ಅನ್ನ ಈಗ ಎಲ್ಲಾ ಕಡೆ ಹಂಚ್ತಾ ಇದ್ದಾರೆ. ಸೊ ನಮ್ ಜೊತೆಗೆ ವೈಜನಾಥ್ ಪಾಟೀಲ್ ಅವರು ಬಾಲ್ಕಿಯಿಂದ ನಮ್ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅವರು ಕೂಡ 50,000 ಪ್ರಾಡಕ್ಟ್ ಅನ್ನ ಆಲ್ರೆಡಿ ಪರ್ಚೇಸ್ ಮಾಡಿ ಬಿಲ್ ಮಾಡಿಬಿಟ್ಟಿದ್ದಾರೆ. ಕಂಗ್ರಾಚುಲೇಷನ್ ವೈಜನಾಥ್ ಪಾಟೀಲ್ ಅವರೇ. ಹಾಗೆ ಆನಂದ್ ವಿ ಶೆಟ್ಟಿ ಅವರು ಕಾರವಾರದಿಂದ 50,000 ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ಆಲ್ರೆಡಿ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಆನಂದ್ ಶೆಟ್ಟಿ ಅವರೇ. ಹಾಗೆ ನಮ್ಮ ರಾಘವೇಂದ್ರ ವರ್ನೇಕರ್ ಅವರು, ಸೊ ಕಾರವಾರ ಸ್ಟಾಕಿಸ್ಟ್ ಕೂಡ ಅವರು. ಸೊ DXN ಅಲ್ಲಿ ವೆರಿ ಪವರ್ಫುಲ್ ಲೀಡರ್ ಅಂತ ಹೇಳ್ಬಹುದು. ಅವರು ಕೂಡ 50,000 ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ರಮೇಶ್ ಜಿ ನಾಯಕ್ ಅವರು, ಸೊ ಇವರು ಕೂಡ ವೆರಿ ಪವರ್ಫುಲ್ ಲೀಡರ್ ಅಂತ ಹೇಳ್ಬಹುದು. ಯಾಕಂದ್ರೆ ಅವರ ಗ್ರಾಸ್ಪಿಂಗ್ ಪವರ್ ಇಸ್ ವೆರಿ ವೆರಿ ಪವರ್ಫುಲ್. ಆಮೇಲೆ ಲೀಡರ್ಶಿಪ್ ಕ್ವಾಲಿಟಿ ನೋಟ್ ಮಾಡ್ತಾರೆ, ಅದು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವರು ಕೂಡ 50,000 ಹಾಕಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಕಂಗ್ರಾಚುಲೇಷನ್ ರಮೇಶ್ ಜಿ ನಾಯಕ್ ಅವರೇ. ಹಾಗೆ ರೂಪಾ ಬಸವರಾಜ್ ಅವರೇ, ಕಂಗ್ರಾಚುಲೇಷನ್, ಆಲ್ರೆಡಿ ಸ್ಟಾರ್ಟ್ ಮಾಡಿದಿರಿ. ಡೆಫಿನೆಟ್ಲಿ ನಿಮ್ಗೆ ಫ್ಯೂಚರ್ ಈಸ್ ವೆರಿ ಬ್ರೈಟ್. ಹಾಗೆ ನಮ್ಮ ಅಶೋಕ್ ಸೇರಿಗಾರು ಕೂಡ ಸ್ಟಾರ್ಟ್ ಮಾಡಿ 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಅಶೋಕ್ ಅವರೇ, ಆಲ್ ದ ಬೆಸ್ಟ್. ಅಂದ್ರೆ ಈಗ ನಾನು ಹೇಳೋದು ಈ ತಿಂಗಳು ಒಳಗಡೆ ನಾವು ಅಟ್ಲೀಸ್ಟ್ ಒಂದು 100 ಪೀಪಲ್ 100 ಜನ ನೀವು ಮಾಡಿದ್ದೆ ಆದ್ರೆ ಸ್ಪೆಷಲ್ ಟ್ರೈನಿಂಗ್ ಐದರ್ ಇನ್ ಹುಬ್ಳಿ ಆರ್ ಧಾರವಾಡ, ಅಥವಾ ಈಗ ಎಲ್ಲೆಲ್ಲಿ ಜಾಸ್ತಿ ಜನ ಇದ್ದಾರೆ ಅಲ್ಲಿ ಈಗ ಸ್ಟಾರ್ ಹೋಟೆಲ್ ಅಲ್ಲಿ ನಿಮ್ಗೆ ಒಂದು ಫ್ರೀ ಟ್ರೈನಿಂಗ್ ಇದೆ. ಸೊ ಅದನ್ನ ನಾವು ಈಗ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕಿದ್ದೀವಿ. ಹೇಗೆ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡಬೇಕು, ಹೇಗೆ ಅದನ್ನ ಜನರಿಗೆ ತಿಳಿಸ್ಬೇಕು, ಅದ್ರ ಬಗ್ಗೆ ಡೀಟೇಲ್ ಟ್ರೈನಿಂಗ್ ಕಂಪನಿಯಿಂದ ಕೊಡ್ಲಿಕ್ಕಿದೆ. ಸೊ ಹಾಗಾಗಿ ಪ್ರತಿಯೊಬ್ರು ಯಾರೆಲ್ಲ ಸೀರಿಯಸ್ ಇದ್ದೀರಿ, ಸಿದ್ದಿಪೇಟೆ ಫ್ಯಾಕ್ಟರಿನ ಫ್ರೀ ನೋಡ್ಬೇಕಂತಿದ್ರಿ, ಇಮಿಡಿಯೇಟ್ ನೀವು ಬಿಲ್ ಮಾಡ್ಬೋದು. ಸೊ ಹಾಗೆ ಮೇಡಮ್ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ಯಾವ ರೀತಿ ಇದು ವರ್ಕ್ ಆಗ್ತದೆ, ಯಾವ ರೀತಿ ಮುಂದಕ್ಕೆ ಹೋಗ್ತದೆ. ಯಾಕಂದ್ರೆ ಬಿಹಾರಲ್ಲಿ ಹೋಗಿ ಇದ್ರ ಬಗ್ಗೆ ಸ್ಟಡಿ ಮಾಡಿ ಬಂದಿದ್ದಾರೆ ಅವರು. ಸೊ ಇಟ್ ಇಸ್ ಅ ವೆರಿ ವೆರಿ ಪವರ್ಫುಲ್ ಬಿಸ್ನೆಸ್. ನಿಮ್ ಮನೆಯಲ್ಲೇ ಪ್ರಾಡಕ್ಟ್ ಇಟ್ಕೊಂಡು ಮೂವ್ಮೆಂಟ್ ಮಾಡೋದ್ರಿಂದ ನೀವು ಫೈನಾನ್ಷಿಯಲಿ ಫ್ರೀಡಮ್ ತಗೊಳ್ಳೋದು ಈಸಿ ಅಂತ. ಸೊ ಹಾಗೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದೀವಿ ನಾವು ನಿಮ್ಗೆ. ಇದನ್ನು ಸಹ ನೀವು ಸ್ಕ್ರೀನ್ ಶಾಟ್ ತೆಗೆದು ಜನರಿಗೆ ಹೇಳಲಿಕ್ಕೆ ಈಸಿ ಆಗ್ತದೆ. ನೀವು 50,000 ಬಿಲ್ ಮಾಡಿದಾಗ ಕಂಪನಿ ಸುಮಾರು ನಿಮ್ಗೆ 62,000 ಪ್ರಾಡಕ್ಟ್ ಕೊಡ್ತದೆ ನೋಡಿ. 62,000 ಪ್ರಾಡಕ್ಟ್ ಅನ್ನ ಕಂಪನಿ ಕೊಡ್ತದೆ, ಬಟ್ ನೀವು ಅದಕ್ಕೆ ಬಿಲ್ಲಿಂಗ್ ಮಾಡೋದು 50,000. ಸೊ ನಿಮ್ಗೆ MRP ರಿಟೇಲ್ ಪ್ರಾಫಿಟ್ ಅಲ್ಲಿ ನಿಮ್ಗೆ 12,500 ರೂಪಾಯಿ ಸಿಗ್ತದೆ. ಹಾಗೇನೆ PV ನಿಮ್ಗೆ 15,000 PV, SV ಹೋದ್ರೆ ನಿಮ್ಗೆ 20,000 SV ಆಗ್ತದೆ. ಸೊ ನೀವು ಆಲ್ರೆಡಿ ಸ್ಟಾರ್ ಏಜೆಂಟ್ ಆಗಿರೋದ್ರಿಂದ ನಿಮ್ಗೆ 25% 5,000, ಒಟ್ಟಿಗೆ 17,500 ರೂಪಾಯಿ ಲಾಭ ಆಗ್ತದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇದ್ದವರಿಗೆ ನಾನು ಹೇಳುದು, ಸೊ ಸ್ಟಾರ್ ಏಜೆಂಟ್ ಆದವರಿಗೆ ಸೊ ನಿಮ್ಗೆ 17,500 ರೂಪಾಯಿ ಲಾಭವನ್ನ ಪಡ್ಕೋಬಹುದು 50,000ದಲ್ಲಿ ನೀವು ಕರೆಕ್ಟ್ ಆಗಿ ಬಿಸ್ನೆಸ್ ಮಾಡಿದ್ರೆ. ಸೊ ಹಾಗೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಅಟ್ಲೀಸ್ಟ್ ಈಗ 3 ಜಾಯ್ನಿಂಗ್ ವಿತ್ 50,000 ಪ್ಯಾಕೇಜ್ ಅಂತ ತಿಳ್ಕೊಳ್ಳಿ. ಯಾಕೆಂದ್ರೆ ಮಾಲ್ತೇಶ್ ನನಗೆ ಡಿಫ್ರೆಂಟ್ ಲೈನ್ ಅಲ್ಲಿ ಇದ್ದಾರೆ, ರಾಘವೇಂದ್ರ ಅವರು ಕೂಡ ಅವರು ಸಹ ಡಿಫ್ರೆಂಟ್ ಲೈನ್ ಅಲ್ಲಿ ಇದ್ದಾರೆ, ವೈಜನಾಥ್ ಪಾಟೀಲ್ ಅವರು ಕೂಡ ಡಿಫ್ರೆಂಟ್ ಲೈನ್ ಅಲ್ಲಿ, ಶೈಲಾ ಶೆಟ್ಟಿ ಲೈನ್ ಅಲ್ಲಿ ಇದ್ದಾರೆ. ಸೊ ಇವರು ನಮ್ಮ ರಾಘವೇಂದ್ರ ಅವರು ಅನ್ವೇಕರ್ ಲೈನ್ ಅಲ್ಲಿ ಇದ್ದಾರೆ. ಸೊ ಅವ್ರು ಪ್ರವೀಣ್ ಲೈನ್ ಅಲ್ಲಿ, ಮಾಲ್ತೇಶ್ ಅವರು ಇದ್ದಾರೆ ಡಿಫ್ರೆಂಟ್ ಲೈನ್ ಅಲ್ಲಿ. ಈ 3 ಲೈನ್ ಅಲ್ಲಿ ನೀವು ಕರೆಕ್ಟ್ ಆಗಿ ವರ್ಕ್ ಮಾಡಿದಾದ್ರೆ 3 ಜನ ಈ 1,500,000 ಅದಕ್ಕೆ ಪ್ಯಾಕೇಜಿಗೆ ಬಂದ್ರೆ ನೀವು ಶ್ರೀಮಂತರಾಗೋದು ತುಂಬಾ ದಿನ ಬೇಡ ನಿಮ್ಗೆ. ಯಾಕೆಂದ್ರೆ ನೋಡಿ 60,000 PV ಆಗೋಗ್ತದೆ ಒಬ್ಬರದ್ದು. ಸೊ 3 ತಿಂಗಳಲ್ಲಿ 3 ಮಾಡಿದ್ರೆ 60,000. ಇವರೆಲ್ಲ 60,000 ಆಗೋಗ್ತದೆ ನೋಡಿ.
ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಹೇಗೆ ಆಗ್ತದೆ ಅಂತ ನೋಡಿ. ಇಲ್ಲೇ ಒಂದು ನಾನು ಉದಾಹರಣೆ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. ದ ಫಸ್ಟ್ ಮಂತ್ ಅಲ್ಲಿ 20,000 ನೀವು 3 ಜನ ಜಾಯ್ನ್ ಆಗ್ತಾರೆ, ಅವರು ಕೂಡ ಸ್ಟಾರ್ ಏಜೆಂಟ್ ಆಗ್ಬಿಡ್ತಾರೆ. ಸ್ಟಾರ್ ಏಜೆಂಟ್ ಆದಾಗ ನಿಮ್ಗೆ ಇನ್ಕಮ್ ನೀವು 31%, ಫಸ್ಟ್ 25ರಲ್ಲಿ ಇದ್ರಿ ನೀವು, ಈಗ 31%ಗೆ ಬಂದ್ಬಿಟ್ರಿ. ಸೊ ಹಾಗೇನೆ ನಿಮ್ಗೆ ಗ್ರೂಪ್ ಬೋನಸ್, ನಿಮ್ಗೆ ಡಿಫರೆನ್ಸ್ 25 ಅವ್ರು 31 ಡಿಫರೆಂಟ್ 6%, 60,000ಕ್ಕೆ 6%, 3,600 ಬಂತು. ನಿಮ್ಗೆ 20,000ಕ್ಕೆ 31%, 6,200 ಆಯ್ತು. ಹಾಗೇನೆ ಡೆವಲಪ್ಮೆಂಟ್ ಬೋನಸ್ 60,000ಕ್ಕೆ 5% ಅಂತ ಹೇಳಿದ್ರೆ ನಿಮ್ಗೆ 3,000 ರೂಪಾಯಿ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ ಕೂಡ ಬಂದ್ಬಿಡ್ತು. ಸೊ ಒಟ್ಟಿಗೆ 12,800 ಪ್ಲಸ್ ನಿಮ್ಗೆ ರೀಟೈಲ್ ಪ್ರಾಫಿಟ್ 12,500 ಬಂದ್ಬಿಡ್ತು. ಸೊ ಅದಲ್ಲದೆ ನಿಮ್ಗೆ ಕಂಪನಿಯಿಂದ 15,000 ರೂಪಾಯಿ ಎಕ್ಸ್ಟ್ರಾ ಬಂದ್ಬಿಡ್ತದೆ, ಒಂದು ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಕೂಡ. ಸೊ ಅಲ್ಲಿಗೆ 40,000 ರೂಪಾಯಿ ತಗೋಬಹುದು ನೋಡಿ ಸೆಕೆಂಡ್ ಮಂತ್ ಅಲ್ಲಿ. ಸೊ ನೀವು ಜಾಯ್ನ್ ಆಗಿ 3 ಜನ ಜಾಯ್ನ್ ಮಾಡಿದ್ರೆ ನಿಮ್ಗೆ ನಿಯರ್ಲಿ 40,000 ರುಪೀಸ್ ಅನ್ನ ನೀವು ತಗೊಳ್ಳುವ ಚಾನ್ಸ್ ತುಂಬಾ ಜಾಸ್ತಿ ಇರ್ತದೆ. ಸೊ ಇದನ್ನ ಮಾಡಬಹುದು. ಸೊ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಜನರಿಗೆ ಹೇಳಿ ಫಾಸ್ಟ್ ಹೇಗೆ ಡೆವಲಪ್ಮೆಂಟ್ ಮಾಡಬಹುದು ಅಂತ. ಅದ್ರ ಜೊತೆಗೆ ಕಂಪನಿ ನಿಮ್ಗೆ ಸ್ಟಾರ್ ಏಜೆಂಟ್ ಪಿನ್ ಅನ್ನ ಕೊಡ್ತದೆ, ರೆಕಗ್ನಿಷನ್ ಇದೆ, ಸರ್ಟಿಫಿಕೇಟ್, ಸ್ಟಾರ್ ಏಜೆಂಟ್ ಸರ್ಟಿಫಿಕೇಟ್ಸ್ ಕೂಡ ಕಂಪನಿಯಿಂದ ನಿಮ್ಗೆ ಬರ್ತದೆ, ಯು ಆರ್ ಎ ಸ್ಟಾರ್ ಏಜೆಂಟ್ ಅಂತ. ಸೊ ಇದನ್ನು ಸಹ ತಗೋಬಹುದು. ನೆಕ್ಸ್ಟ್ ನಿಮ್ಗೆ ಸ್ಟಾರ್ ರೂಬಿದು ಸಹ ನಿಮ್ಗೆ ಸ್ಟೇಟ್ಮೆಂಟ್ ಬರ್ತದೆ. ಸ್ಟಾರ್ ರೂಬಿ ಇನ್ಕಮ್ ಇಲ್ಲಿ ಕಾಣಬಹುದು ನಿಮ್ಗೆ. ಸೊ 31%. ಹಾಗೇನೆ ಫಸ್ಟ್ ಲೆವೆಲ್ ಅಲ್ಲಿ ನೀವು 5% ಡೆವಲಪ್ಮೆಂಟ್ ಬೋನಸ್ 3,000. ಹಾಗೇನೆ ನಿಮ್ಮ 60 ಇಂಟು 3 ಜನ ಅಂದ್ರೆ 1,80,000. ಅವರಿಂದ ಡೆವಲಪ್ಮೆಂಟ್ ಬೋನಸ್ ನಿಮ್ಗೆ 4% ಬರ್ತದೆ, 7,200. ಸೊ ಟೋಟಲ್ ಇನ್ಕಮ್ ನಿಮ್ಗೆ 16,400 ಪ್ಲಸ್ ರಿಟೇಲ್ ಪ್ರಾಫಿಟ್ 12,500. ಇನ್ಕಮ್ ನಿಮ್ಗೆ ಸ್ಟಾರ್ ರೂಬಿ ಆದಾಗ 28,900. ಪೈಸಾ ಪೇಂಕೋ ತಮಾಷೆ ದೇಕೋ ಅಂತ. ಸೊ ನೀವು ಬಿಸ್ನೆಸ್ ಅಂದಾಗ ಹಣ ಜಾಸ್ತಿ ಹಾಕ್ತಾಗ ಆಟೋಮೆಟಿಕ್ ನಿಮ್ಗೆ ಬಿಸ್ನೆಸ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನ ನಾವು ಯಾವಾಗ್ಲೂ ತಿಳ್ಕೊಬೇಕು. ಒಂದ್ಸಲ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ಬಿಸ್ನೆಸ್ ಬಂದಾಗ ನೀವು ಇದನ್ನ ಮಾಡಿದಾಗ ಆಟೋಮೆಟಿಕ್ ನಿಮ್ಗೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಇಸ್ ಕಂಪನಿ ನಿಮ್ಗೆ 15,000 ಮೊಬೈಲ್ ಫೋನ್ ಇನ್ಸೆಂಟಿವ್ ನ ಕೊಡ್ತದೆ ಸ್ಟಾರ್ ರೂಬಿ ಆದಾಗ. ತುಂಬಾ ಜನ ಇಲ್ಲಿ ತಗೊಂಡಿರ್ಬಹುದು. ಸೊ ಈಗ ತಗೊಳ್ದಿದ್ದಾರೆ ಹೊಸಬರಿಗೆ ನಾನು ಹೇಳೋದು, ಸೊ ಈ ಇನ್ಕಮ್ ಕೂಡ ನಿಮ್ಗೆ ಕಂಪನಿಯಿಂದ ಸಿಗ್ತದೆ. 15,000 ಎಕ್ಸ್ಟ್ರಾ ಅಂದ್ರೆ 60,000 PV 3 ಲೆಗ್ ಅಲ್ಲಿ, 3 ಬೇರೆ ಡಿಫ್ರೆಂಟ್ ಲೆಗ್ ಅಲ್ಲಿ ಆದಾಗ ಕಂಪನಿಯಿಂದ ನಿಮ್ಗೆ 15,000 ಎಕ್ಸ್ಟ್ರಾ ನಿಮ್ಗೆ ಇದು ಕೂಡ ಸಿಗ್ತದೆ. ಹಾಗೇನೆ ನೆಕ್ಸ್ಟ್ ನಿಮ್ಗೆ ನೀವು ಸ್ಟಾರ್ ಡೈಮಂಡ್ ಇನ್ನು 3 ಜನ ಜಾಯಿನ್ ಮಾಡ್ತೀರಿ. ಸ್ಟಾರ್ ಡೈಮಂಡ್ ಆಗ್ಬಿಡ್ತೀರಿ. ಆವಾಗ ನೋಡಿ ಅವರ್ ಎಸ್ ವಿ ಎಷ್ಟು ನಿಮ್ಗೆ ಎಸ್ ವಿ ಮೇಲೆ 37%. ಸ್ಟಾರ್ಟಿಂಗ್ ಅಲ್ಲಿ ಬರೀ ನಾವು ಎಷ್ಟರಲ್ಲಿ ಇದ್ದೀವಿ 6%, 9. ಈಗ ನೋಡಿ ನೀವು ಬರೇ 6 ಜನ ಬಂದ್ಬಿಟ್ರಿ. ನೀವು ಆಲ್ರೆಡಿ 37%. ನಿಮ್ಗೆ 7,400 ರೂಪಾಯಿ ಬರೇ ಪರ್ಸನಲ್ ಎಸ್ ವಿ ಮೇಲೆ 7,400 ರೂಪಾಯಿ ಬಂತು. ಗ್ರೂಪ್ ಇಂದ ಎಸ್ ವಿ ಎಷ್ಟಾಯ್ತು ನಿಮ್ಗೆ? ಗ್ರೂಪ್ ಇಂದ ನಿಮ್ಗೆ 1,20,000. ಸೊ ಅದಕ್ಕೆ 11% ಕೊಡ್ತದೆ ನಿಮ್ಗೆ. 6% ಮತ್ತೆ 5%. 6% ಡಿಫರೆನ್ಸ್, ಯಾಕಂದ್ರೆ ನೀವು ಸ್ಟಾರ್ ರೂಬಿ ಕೆಳಗಡೆ ಇದ್ದಾರೆ. ಸೊ ಅವರಿಂದ ನಿಮ್ಗೆ 37 ಮೈನಸ್ 31 6% ಸಿಗ್ತದೆ. ಪುನಃ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ 5%, 6, 5, 11% ಅಂದ್ರೆ 13,200 ರೂಪಾಯಿ ಅವರ ಗ್ರೂಪ್ ಎಸ್ ವಿ. ಹಾಗೆ ಸೆಕೆಂಡ್ ಲೆವೆಲ್ ಅಲ್ಲಿ, ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ ಪುನಃ 5% 10% ಆಗ್ತದೆ. ಒಟ್ಟಿಗೆ 72,000 ಟೋಟಲ್ ಇನ್ಕಮ್ 92,600 ರುಪೀಸ್ ಬಂತು. ಇದೆಲ್ಲ ಜಸ್ಟ್ ನಿಮ್ಗೆ ಇದರಲ್ಲಿ ವೆರಿ ತುಂಬಾ ಜನ ಬೇಕಿಲ್ಲ, ಬರೀ 6 ಜನ ವರ್ಕ್ ಮಾಡ್ಲಿಕ್ಕೆ ನಿಮ್ಮ ಇನ್ಕಮ್ ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ. ಯಾಕೆಂದ್ರೆ ಅಲ್ಲಿ ನಾವು 1000 PV ಬರೋದು, ಇಲ್ಲಿ ನಿಮ್ಗೆ 1000 PV ಇಂದ 20 ಟೈಮ್ಸ್ ಜಾಸ್ತಿ ಆಗ್ತದೆ ಇಲ್ಲಿ. ಯಾಕಂದ್ರೆ 20,000 PVಗೆ ಹೋಗ್ಬಿಡ್ತೀವಿ ನಾವು. ಅದರಿಂದ ಲಿವರೇಜ್ ಅಂಡ್ ಎಕ್ಸ್ಪೆನ್ಷನ್ ಗ್ರೋತ್ ಜಾಸ್ತಿ ಆಗ್ತದೆ. ಟೋಟಲ್ ಇನ್ಕಮ್ ನಿಮ್ಗೆ 92,600 ರೂಪಾಯಿ ಬಂತು. ಸೊ ಹಾಗೇನೆ ನೀವು 5 ಜನ, ಈಗ ಆಲ್ರೆಡಿ 6 ಜನ ಇದ್ದಾರೆ, 5 ಜನರನ್ನ ನೀವು ಸ್ಟಾರ್ ರೂಬಿ ಮಾಡಿದ್ದೆ ಆದ್ರೆ ಕಂಪನಿ ನಿಮ್ಗೆ 1,20,000 ನಿಮ್ಗೆ ಫಾರಿನ್ ಟ್ರಿಪ್ ಅಲವೆನ್ಸ್ ಅದನ್ನ ಎಕ್ಸ್ಟ್ರಾ ಕೊಡ್ತದೆ. 120 ಪ್ಲಸ್ ಹಳೆ ಬೋನಸ್ 96,000, ಸುಮಾರು ನಿಮ್ಗೆ 2 ಲಕ್ಷ ರೂಪಾಯಿವರೆಗೆ ನೀವು ಈ ಲೆವೆಲ್ ಅಲ್ಲಿ ತಗೋಬಹುದು. ನೀವು ಆ ರೀತಿ ಕಂಪನಿಯ ಮಾರ್ಕೆಟಿಂಗ್ ಪ್ಲಾನ್ ಇದೆ, ಇದನ್ನ ನೀವು ಡೆವಲಪ್ಮೆಂಟ್ ಮಾಡಿ. ಸೊ ಇಲ್ಲಿ ಮೇಡಮ್ ಒಬ್ರು ಹೇಳ್ತಾರೆ ನೋಡಿ, DXN ಪ್ರಾಡಕ್ಟ್ ಉಪಯೋಗ ಕರ್ಕೆ 80 ವರ್ಷದ दादी बोलता है हम 25 साल की है, ऐसा राजा जाने के लिए ವಿಡಿಯೋ ದೇಕೆ. ನೀವು ಆ ಮೇಡಮ್ ನೋಡಿ, ಈ ಪ್ರಾಡಕ್ಟ್ ಇಲ್ಲಿ 4 ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿದ ನಂತರ
80 ವರ್ಷದವ್ರಿಗೆ ಅವ್ರಿಗೆ ಫೀಲಿಂಗ್ ಆಗ್ತದಂತೆ 25 ವರ್ಷಕ್ಕೆ ನಾನು ಬಂದ ಹಾಗೆ. ಅದಕ್ಕೋಸ್ಕರ ಡಿಎಕ್ಸನ್ ಪ್ರಾಡಕ್ಟ್ ನಿಮ್ಗೆ ಕಾಯಿಲೆಗಲ್ಲ, ನಿಮ್ಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಯೌವನಕ್ಕೋಸ್ಕರ, ನಿಮ್ಮ ಆಂಟಿ ಏಜಿಗೋಸ್ಕರ. ಇದನ್ನ ನಾವು ಅರ್ಥ ಮಾಡ್ಬೇಕು. ನಾವ್ ಇದನ್ನ ಬಿಟ್ಟು ಏನಂದ್ರೆ ಕಾಯಿಲೆ ಅಂತ ಹೋಗ್ಲಿಕ್ಕೆ ಹೋಗ್ಬೇಡಿ ನೀವು. ಸೊ ಅಫ್ಕೋರ್ಸ್ ಅದು ಕಾಯಿಲೆ ಮೇಲೆ ವರ್ಕ್ ಆಗ್ತದೆ, ಬಟ್ ಅದಕ್ಕೆ ಅಲ್ಲ. ನೀವು ಅದಕ್ಕೆ ಹೋದಾಗ ಉಳಿದವ್ರು ಯಾರು ಯೂಸ್ ಮಾಡೋದಿಲ್ಲ ಮನೆಯಲ್ಲಿ. ನೀವು ಕಾಯಿಲೆ ಕೊಟ್ಬಿಟ್ರಿ, ಅದಕ್ಕೆ ಮಾತ್ರ ಯೂಸ್ ಮಾಡ್ತಾರ ಅವ್ರು, ಮನೆಯವ್ರು ಯೂಸ್ ಮಾಡೋದಿಲ್ಲ. ಈ ಮೇಡಮ್ಗೆ ಏನು ಕಾಯಿಲೆ ಇಲ್ಲ, ಬಟ್ ಇವರು ಹೆಲ್ತ್, ಯಾಕಂದ್ರೆ ಏಜ್ ಆಗಿದೆ, ಹೆಲ್ತ್ ಇಶ್ಯೂಸ್ ಇರ್ಬೋದು. ಈ ಪ್ರಾಡಕ್ಟ್ ಅನ್ನ ತಗೊಂಡಾಗ ಅವ್ರು ಏನ್ ಹೇಳ್ತಾರೆ ನೋಡಿ, 25 ಸಾಲಕ್ಕೆ ಬಂದ್ಬಿಟ್ಟೆ ಅಂತ. ಇದು ನಿಮ್ಗೆ ಹೆಲ್ತ್ ವೈಸ್ ಹೇಳೋದು ನಾನು. ಹಾಗೆ ವೆಲ್ತ್ ವೈಸ್ ನೋಡಿ, ಈಗ ದುಡ್ಡು ಹೇಗೆ ಬಂದಿದೆ ನೋಡಿ, ಅದನ್ನ ಮಾಡ್ಬಿಟ್ಟು ಇವರ ವಿಡಿಯೋ ನೋಡಿ. ವಿಜಯ್ ಶರ್ಮಾ ಡಬಲ್ ಡೈಮಂಡ್ ಡಿಎಕ್ಸನ್ ಇಂಡಿಯಾದಲ್ಲಿ ಇದ್ದಾರೆ. ಇದನ್ನ ಅವರು ಮೈ ಹೋಮ್ ಮೈ ಶಾಟ್ ಸ್ಟಾರ್ಟ್ ಮಾಡಿದ್ರೆ ಅವರ ಇನ್ಕಮ್ ಎಲ್ಲಿ ಹೋಯ್ತು ನೋಡಿ, ತಿಂಗಳಿಗೆ 3 ಲಕ್ಷ ರೂಪಾಯಿ. ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಮಿಸ್ಟರ್ ವಿಜಯ್ ಶರ್ಮಾ ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್ ಅಂತ ಹಾಕಿ, ನಿಮ್ಗೆ RVC ಚಾನಲ್ ಅವರ ಸ್ಪೀಚ್ ಸಿಗ್ತದೆ. ಎಷ್ಟು ಜನರನ್ನ ಅವ್ರು ಜಾಯಿನ್ ಮಾಡಿದ್ದಾರೆ, ಎಷ್ಟು PV ಮಾಡ್ತಾ ಇದ್ದಾರೆ ಅಂತ ಇವರಿಂದ ನೀವು ತಿಳ್ಕೋಬಹುದು. ಇನ್ನು ನಿಮ್ಗೆ ಜಾಸ್ತಿ ಬೇಕಾದ್ರೆ ಇನ್ನೊಂದು ವಿಡಿಯೋ ನೋಡಿ. ಇವರ ಇನ್ಕಮ್ ನೋಡಿ 5 ಲಕ್ಷ ರೂಪಾಯಿ. ಇವ್ರು ಗೊತ್ತಿದೆ, RD ಪಾಟೀಲ್ ವೆರಿ ಫೇಮಸ್. ಯಾಕಂದ್ರೆ ಇವರು ಟೀ 3 ಚಕ್ರ ಗಾಡಿಯಲ್ಲಿ ಟೀ ಮಾಡ್ತಾ ಇದ್ರು. ಸೊ ಅದರ ನಂತರ ಅವರು ಇದನ್ನ ಸ್ಟಾರ್ಟ್ ಮಾಡಿ ಮೈ ಹೋಮ್ ಮೈ ಶಾಪ್ ಸ್ಟಾರ್ಟ್ ಮಾಡಿದ್ರು. ಸೊ ಬಿಸ್ನೆಸ್ ಮಾಡ್ತಾ ಯೂಟ್ಯೂಬ್ ಅಲ್ಲಿ ಇವ್ರದ್ದು ಇದೆ ನೋಡಿ, RD ಪಾಟೀಲ್, ಇದನ್ನ ಹಾಕ್ಬಿಡಿ. ಅವರ ಇನ್ಕಮ್ ನೋಡಿ ತಿಂಗಳಿಗೆ 5 ಲಕ್ಷ ರೂಪಾಯಿ. ಸೊ ಹಾಗೇನೆ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೊಬ್ರು ನೋಡಿ. ಇವ್ರನ್ನ ನಾನು ಮೊನ್ನೆ ಎಲ್ಲಿ ಹೋಗಿದ್ದೀನಿ, ನಾನು ಒರಿಸ್ಸಾ ಹೋದಾಗ ಇವ್ರನ್ನ ಮೀಟ್ ಮಾಡಿದೆ ನಾನು. ಅಲ್ಲಿ ಒರಿಸ್ಸಾದಲ್ಲಿ ಒಂದು ಕ್ಯಾಂಪ್ ಆಗಿತ್ತು. ಸೊ ಅದರಿಂದ ಶಶಿಭೂಷಣ್ ಸಿಂಗ್ ಕ್ರೌನ್ ಡೈಮಂಡ್, ಇವರು ಕ್ರೌನ್ ಡೈಮಂಡ್ ಆಗಿದ್ದಾರೆ. ಮೈ ಹೋಮ್ ಮೈ ಶಾಪ್ ಅವ್ರು ಸ್ಟಾರ್ಟ್ ಮಾಡಿ ಅವರಲ್ಲಿ ಅವರ ಟೀಮ್ ಅವರ ಇನ್ಕಮ್ ಎಷ್ಟು ನೋಡಿ, ತಿಂಗಳಿಗೆ 8 ಲಕ್ಷಕ್ಕೆ ಹೋಗ್ಬಿಟ್ಟಿದ್ದಾರೆ. 8 ಲಕ್ಷ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಬೇಕು. ಇದೆಲ್ಲ ನಿಮ್ಗೆ ನಾನು ಹೇಳೋದು ಯೂಟ್ಯೂಬ್ ಅಲ್ಲಿ ಇವ್ರದ್ದೆಲ್ಲ ಸಕ್ಸಸ್ ಸ್ಟೋರಿ ಸಿಗ್ತದೆ. ಸ್ವಲ್ಪ ಫ್ರೀ ಇದ್ದಾಗ ಕೇಳ್ಬೇಕಾಗ್ತದೆ, ಕೇಳಿದಾಗ ಮಾತ್ರ ಗೊತ್ತಾಗೋದು. ಇನ್ನೂ ದೊಡ್ಡ ಇನ್ಕಮ್ ಬೇಕಾದ್ರೆ ನೋಡಿ ಮಿಂಟಾ ಕುಮಾರಿ ಅವರು. ಮಿಂಟಾ ಕುಮಾರಿ ಏನ್ ಇನ್ಕಮ್ ನೋಡಿ 10 ಲಕ್ಷಕ್ಕೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಹೌ ಟು ಡೆವಲಪ್ ದಿಸ್ ಸಿಸ್ಟಮ್ ಅಂತ ಅವರ ವಿಡಿಯೋ ಮೊನ್ನೆ ನಾವು ಹಾಕಿದ್ದೀವಿ. ಇನ್ನು ಬೇಕಾದ್ರೆ ನಾನು ಲಿಂಕ್ ಕಳಿಸಿದ್ದೀನಿ, ಕೇಳಿ ನೀವು. ಮಿಂಟಾ ಕುಮಾರಿ ಅವರು ತಿಂಗಳಿಗೆ 10 ಲಕ್ಷಕ್ಕೆ ಹೋಗ್ಬಿಟ್ಟಿದ್ದಾರೆ ಇನ್ಕಮ್. ಸೊ ಇನ್ನೂ ಜಾಸ್ತಿ ಬೇಕಂತ ಹೇಳಿದ್ರೆ ನೋಡಿ, ಇದು ನೋಡಿ. ಸ್ಟೇಡಿಯಂ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ಸಾಕಾಗುದಿಲ್ಲ ಮೀಟಿಂಗ್, ಸಣ್ಣ ಹಾಲ್ ಎಲ್ಲ ಬಿಟ್ಬಿಟ್ಟಿರೋರು. ಸ್ಟೇಡಿಯಂ ಅಲ್ಲಿ ಇನ್ಕಮ್ ಎಷ್ಟು ನೋಡಿ, 50 ಲಕ್ಷ. ಇದು ಆಕ್ಚುಲಿ ಓಲ್ಡ್ ಸ್ಲೈಡ್ ಇದು. 50 ಲಕ್ಷ ಪರ್ ಮಂತ್. ಮಿಸ್ಟರ್ ಧರ್ಮಶೀಲಾ ಕುಮಾರ್ ಅಂಡ್ ಸುರೇಂದ್ರ ಪ್ರಸಾದ್, ಕ್ರೌನ್ ಅಂಬಾಸಿಡರ್, ಅವರಿಗೆಲ್ಲ ಮಿನಿಮಮ್ ಮೀಟಿಂಗ್ ಮಾಡಕ್ಕೆ ಒಂದು ಸ್ಟೇಡಿಯಂ ಬೇಕಂತೆ ನೋಡಿ. ಮಿನಿಮಮ್ 3,000 5,000 ಅಷ್ಟು ಜನ ಸೇರ್ಬಿಡ್ತಾರೆ. ಅವ್ರ ಮೀಟಿಂಗ್ ಇದೆ ಇಲ್ಲಿ ನೋಡಿ. ಅವರ ಮೀಟಿಂಗ್, ಅವರ ಸ್ಪೀಚ್ ಕೇಳಿ ಅಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿ. ಜಸ್ಟ್ ನೋಡಿ, ಮಿರಾಕಲ್ ಇದು ಬಿಸ್ನೆಸ್. ನಾವ್ ಎಣಿಸಿದ ಹಾಗೆ ಇಲ್ಲ, ನಮ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ, ನಾವ್ ಇದ್ರ ಬಗ್ಗೆ ತಿಳ್ಕೊಳ್ಳೇ ಇಲ್ಲ. ಆ ರೀತಿ ಬಿಸ್ನೆಸ್ ಬೆಳೀತಾ ಇದೆ. ಬಿಸ್ನೆಸ್ ಥಿಂಕ್ ಮಾಡಿದ್ರೆ ನೀವು ಎಷ್ಟು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಏನಾದ್ರೂ ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇದ್ರೆ ನೀವು ಕೇಳಬಹುದು. DXN ಅಂಡ್ ಲೀಡರ್ಶಿಪ್ ಫೌಂಡೇಶನ್ ನಾವು ನಿಮ್ ಜೊತೆಗಿದ್ದೀವಿ. ನಿಮ್ಗೆ ಡ್ರೀಮ್ಸ್ ಅಂಡ್ ಗೋಲ್, ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ನಿಮ್ಗೆ ಡ್ರೀಮ್ ಮತ್ತೆ ಗೋಲ್ ಇರ್ಬೇಕು. ನಿಮ್ಗೆ ಅದಿದ್ರೆ ನಿಮ್ಗೆ ಹಣದ ಅರೇಂಜ್ಮೆಂಟ್ ಆಟೋಮೆಟಿಕ್ ಆಗ್ತದೆ. ನಿಮ್ಗೆ ಅದು ಬೇಕು, ನಾನು ಇದನ್ನ ಮಾಡ್ಲೇಬೇಕು ಅಂತ ಜಿದ್ ಬೇಕಷ್ಟೇ. ಆಮೇಲೆ ಅದಕ್ಕೇನ್ ಮಾಡ್ಬೇಕು, ಲಿಸ್ಟ್ ಮೇಕಿಂಗ್ ಮಾಡಿ. ಎಷ್ಟು ಜನ ಇದ್ದಾರೆ, ಎಷ್ಟು ಫ್ರೆಂಡ್ಸ್ ಇದ್ದಾರೆ, ರಿಲೇಟಿವ್ಸ್, ಅವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿ. ಎಲ್ಲಿಗೆ ಇನ್ವಿಟೇಷನ್, ನೀವು ಇನ್ವಿಟೇಷನ್ ಮಾಡ್ಬೇಕು. ಒಂದು 500 ಪ್ಯಾಂಪ್ಲೆಟ್ ಮಾಡಿ ಹಂಚ್ಬಿಡಿ. ಪ್ಲಾನ್ ಅಂಡ್ ಫಾಲೋ ಅಪ್. ಆನಂತರ ಯಾರೆಲ್ಲ ಬರ್ತಾರೆ ಅವರಿಗೆ ಇಂಟ್ರೆಸ್ಟ್ ಇದೆ, ಅವರಿಗೆ ಪ್ಲಾನ್ ಕೊಡಿ, ಅವ್ರನ್ನ ಫಾಲೋ ಅಪ್ ಮಾಡಿ. ಪ್ರಾಡಕ್ಟ್ ಯಾರೆಲ್ಲ ನಾವು ಫಸ್ಟ್ ಯೂಸ್ ಮಾಡಿ 100%, ಅದನ್ನ ಯೂಸ್ ಮಾಡಿ ಅದನ್ನ ರೆಕಮೆಂಡ್ ಮಾಡಿ. ಟ್ರೈನಿಂಗ್ ಬಿಡಬೇಡಿ, ಪ್ರತಿ ಒಂದು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡ್ಬೇಕು. ನಿಮ್ಗೆ ಟ್ರೈನಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಆಡಿಯೋ ಮತ್ತೆ ವಿಡಿಯೋಸ್ ಇದೆ, ಕಿವಿಗೆ ಹಾಕಿ ಬೆಳಿಗ್ಗೆ ನೀವು ಕೇಳ್ಬೋದಲ್ಲ, ಮೀಟಿಂಗ್ ಆಗ್ತದೆ, ಜಸ್ಟ್ ಕೇಳಿ. ಅಥವಾ ನಿಮ್ಗೆ ವಿಡಿಯೋ ದಿನಕ್ಕೆ 30 ನಿಮಿಷ ವಿಡಿಯೋ ಅನ್ನ ನೋಡಿ. ಹಾಗೇನೆ ಫಂಕ್ಷನ್ ಮಿಸ್ ಮಾಡದೆ ಅಟೆಂಡ್ ಮಾಡಿ. ಇದು ಮಾಡಿದ್ದೆ ಆದ್ರೆ ಇದು ಸಿಸ್ಟಮ್, ಇದು ಬೇಸಿಕ್ ಸಿಸ್ಟಮ್. ಇದು 100% ನೀವು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಪ್ರತಿಯೊಬ್ರು ಸಕ್ಸಸ್ ಆಗ್ಬಹುದು, ಅವರು ಇವರು ಅಂತಲ್ಲ. ಸೊ ಅದರಿಂದ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ವಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಹೆಲ್ತ್ ಅಂಡ್ ವೆಲ್ತ್ ಬೋತ್. ಸೊ ಅದರಿಂದ ಪ್ರತಿಯೊಬ್ರು ನೀವು ಲೀಡರ್ಸ್ ಇದ್ದೀರಿ. ನೀವು ಸೀರಿಯಸ್ ಆಗಿ ಇದನ್ನ ಥಿಂಕ್ ಮಾಡಿದ್ರೆ ನೀವು ಸೀರಿಯಸ್ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ನಾವು ಸೀರಿಯಸ್ನೆಸ್ ಇಲ್ಲದೆ ಇರೋದ್ರಿಂದ ನಾವು ಎಲ್ಲಿದೀವೋ ಅಲ್ಲೇ ಇದ್ದೀವಿ. ಸ್ವಲ್ಪ ರಿಸ್ಕ್ ತಗೊಂಡ್ರೆ ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬಹುದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ರಬಕವಿ ಅಂತ ಒಂದು ಊರಿದೆ, ಅಲ್ಲಿ ನಾಡ್ದು ಸಂಡೇ ಬನ್ನಿ, ನಮ್ಮ ಫಸ್ಟ್ ಇನಾಗುರೇಷನ್ ಇದೆ ಅಲ್ಲಿ. ಸೊ ಅದರಿಂದ 50,000 ಹಾಕಿದವರೆಲ್ಲ ಬರ್ತಾ, ಅವರಿಗೆ ರೆಕಗ್ನಿಷನ್ ಅಂಡ್ ಇನಾಗುರೇಷನ್. ಯಾಕಂದ್ರೆ ನೀವು ಕಣ್ಣಲ್ಲಿ ನೋಡಿದ್ರು ಗೊತ್ತಾಗ್ತದೆ ಅದು ಏನಂತ. ಸೊ ಸೀರಿಯಸ್ ಆಗಿ ಮಾಡುವವರಿಗೆ ನಾನು ಹೇಳೋದು, ನೀವು ಅಲ್ಲಿಗೆ ಅಟೆಂಡ್ ಆಗ್ಬೋದು. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.
ಏನಾದ್ರೂ ಡೌಟ್ ಇದ್ರೆ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು. ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆ ರೀತಿಯ ಒಂದು BOM ಕಾರ್ಯಕ್ರಮ ಕೊಟ್ಟಿದ್ರಿ ಸರ್. ಯಾಕಂದ್ರೆ ಅಷ್ಟು ಅರ್ಥಪೂರ್ಣವಾಗಿತ್ತು, ಡಿಫರೆಂಟ್ ಆಗಿತ್ತು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತಿತ್ತು. ಯಾಕಂದ್ರೆ ಅರ್ಥ ಆಗ್ಲೇಬೇಕು. ಇಷ್ಟು ನೀವು ಹೇಳಿದ್ಮೇಲೆ ಅರ್ಥ ಆಗದಿದ್ರೆ ಮತ್ತೆ ಅದು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಮಾಡಿದ್ರೆ ಎಷ್ಟು ಇನ್ಕಮ್ ಗಳಿಸಬಹುದು ಅಂತ ಫೈನಲ್ ಅದನ್ನು ತೋರಿಸಿದ್ರಿ ಸರ್. ರಿಯಲಿ ವಂಡರ್ಫುಲ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಯಾರಾದ್ರೂ ಅಭಿಪ್ರಾಯ ಇದ್ರೆ ಹೇಳ್ಬೋದು ಸರ್ಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕ್. ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರಿ ಆಲ್ರೆಡಿ 50,000 ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಡೆಫಿನೆಟ್ಲಿ ವಿ ಆರ್ ವಿತ್ ಯು, ವಿ ಕ್ಯಾನ್ ಡೂ ಇಟ್. ಓಕೆ, ರಮೇಶ್ ಅವರೇ ಮಾತಾಡಿ. ತಾವು ನಮ್ ಜೊತೆಗೆ ನಾವ್ ಇದ್ದೀವಿ. ವಿ ಕ್ಯಾನ್ ಡೂ ಇಟ್. ಓಪನ್ ಆಗ್ತಾ ಇಲ್ವಾ? 1 minute ಹೋಲ್ಡ್ ಮಾಡಿ. ಅಶೋಕ್ ಓಪನ್ ಆಗ್ತಾ ಇಲ್ಲ. 1 minute. ಓಕೆ, ಈಗ ಓಪನ್ ಆಗ್ತದೆ. ಮಾಡಿ, ಓಪನ್ ಮಾಡಿ. ಮಾತಾಡಿ ಆನಂದ್ ಶೆಟ್ಟಿ ಅವರೇ, ಮಾತಾಡಿ. ಓಪನ್ ಆಗ್ತಾ ಇದೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮೊದ್ಲು 50,000 ಹೇಳುವಾಗ ನಮಗೆ 50,000 ಹಾಕ್ಬೇಕಾ ಅಂತ ಆಗಿತ್ತು. ಆಮೇಲೆ ಸೋಚ್ ಬದ್ರಿ ಅಂತ ಹೇಳಿದ್ರು ಒಂದ್ಸಲ. ನಾವು ವಿಚಾರನ ಬದಲಿಸಿ ಯಾಕೆ ಆಗ್ಬಾರ್ದು, 55,000 ಅಲ್ವಾ ಅಂತ ಹೇಳಿ ವಿಚಾರ ಮಾಡಿದ್ವಿ. ಅದು ಸುಲಭ ಆಯ್ತು. ರಮೇಶ್ ನಾಯ್ಕರು ಹಾಕು, ನಮ್ಮ ಡೌನ್ ಲೈನ್ ರಮೇಶ್ ನಾಯ್ಕರು ಹಾಕ, ನಾನು ಯಾಕೆ ಹಾಕ್ಬಾರ್ದು ಅಂತ ಆಯ್ತು. ನಾನು ಹಾಕಿದೆ. ನನ್ನ ಅಪ್ಲೈ ಅಂದ್ರೆ ರಾಘವೇಂದ್ರ ಹಾಕಿದ್ರು. ನಮ್ ಕೆಳಗೆ ಪ್ರಶಾಂತ್ ಪೀರು ಅಂತ ಇದೆ, ಅವರು ಮಾಡ್ತಾ ಇದ್ದಾರೆ ಸರ್ ಈಗ. ವೆರಿ ಗುಡ್, ವೆರಿ ಗುಡ್. ಹೀಗೆ ಪ್ರತಿಯೊಬ್ಬರು ತಯಾರು ಮಾಡ್ತಾರೆ. ನಮ್ಮ ದೃಷ್ಟಿಕೋನ ಬದಲಾಗ್ಬೇಕಷ್ಟೇ, ಅಷ್ಟೇ. ಅಂದಾಗ ಅದು ಸಾಧ್ಯ. ತಲೆ, ಸೋಚ್, ಥಿಂಕಿಂಗ್, ಯೋಚನೆ ಹೌದು. ಯೋಚನೆ ಬದಲು ಮಾಡಿದ್ರೆ ಯೋಚನೆ ಮಾಡ್ಲಿಕ್ಕೆ ಆಗ್ತದೆ. ಆಲ್ ದ ಬೆಸ್ಟ್ ಆನಂದ್ ಶೆಟ್ಟಿ ಅವರೇ. ನಿಮ್ಮ ಟೀಮ್ ಅಲ್ಲಿ 10 ಜನ ನೀವು ರೆಡಿ ಮಾಡ್ತೀರಿ ಗ್ಯಾರಂಟಿ. ಸೊ 10 ಜನ ಮಾಡಿದ್ರೆ 5 ಲಕ್ಷ ಸೇಲ್ಸ್ ಜಾಸ್ತಿ ಆಟೋಮೆಟಿಕ್ ಆಗ್ತದೆ, ಬೋನಸ್ ಜಾಸ್ತಿ ಆಗ್ತದೆ, ಪ್ರತಿಯೊಬ್ರು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಆಲ್ ದ ಬೆಸ್ಟ್ ಆನಂದ್ ಶೆಟ್ಟಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರಮೇಶ್ ನಾಯ್ಕ್ ಓಪನ್ ಆಗ್ತಾ ಇಲ್ವಾ? ಆಡಿಯೋವನ್ನು ಓಪನ್ ಮಾಡಿ. ಓಕೆ, ಆನಂದ್ ಮಸ್ಲಿ ಅವರೇ ಓಪನ್ ಮಾಡಿ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ ಡಿಎಕ್ಸನ್ ಫ್ಯಾಮಿಲಿ. ಇವತ್ತಿಂದು BOM ಸ್ವಲ್ಪ ವಿಶೇಷವಾಗಿತ್ತು ಸರ್. ಮನ ಮುಟ್ಟುವಂಗಿತ್ತು. ಬಹಳ ಒಳ್ಳೆಯ ಒಂದು ಪ್ರೆಸೆಂಟೇಶನ್ ಇವತ್ತು ಕೇಳಿದ್ವಿ ನಾವು. ಇದೇ ರೀತಿ ನಮಗ ನೀವು ಮೇಲಿನ ಮೇಲೆ ನಮಗ ಬೂಸ್ಟ್ ಮಾಡ್ತಾ ಇರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಬಹಳಷ್ಟು ಇನ್ನೂ ನಾವು ಕೆಲಸ ಮಾಡ್ಬೇಕಾಗಿದೆ ಸರ್. ಖಂಡಿತವಾಗ್ಲೂ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದುತ್ತೀವಿ ಅಂತ ತಿಳ್ಕೊಂಡು ತಮಗ ಗ್ಯಾರಂಟಿಯನ್ನು ಕೊಟ್ಟು ನಾನು 2 ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆನಂದ್ ಮಸ್ಲಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ನು ಯಾರು ಮಾತಾಡ್ಲಿಕ್ಕಿದ್ದಾರಾ? ರಮೇಶ್ ನಾಯ್ಕ್ ಅವರಿಗೆ ಓಪನ್ ಆಗ್ತಾ ಇಲ್ಲ ಕಾಣ್ತದೆ. ಅವರಿಗೆ ಇಲ್ಲ ಸರ್, ಓಪನ್ ಆಗ್ತಾ ಇಲ್ಲ. ಓಪನ್ ಆಗಿದೆ, ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ Good ಮೈ morning. ಡಿಎಕ್ಸನ್ ಫ್ಯಾಮಿಲಿ. ಇವತ್ತಿನ BOM ಅನ್ನ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ದೀರಿ. ಆ ಮೂಲಕ ಅವಕಾಶಗಳು ಹೇಗೆಲ್ಲ ಬರ್ತವೆ, ಬಂದಂತ ಅವಕಾಶಗಳನ್ನ ನಾವು ಹೇಗೆ ಬಳಸ್ಕೊಳ್ಬೇಕು, ಅವಕಾಶ ಬಳಸ್ಕೊಳ್ಳಿಕ್ಕೆ DXN ಒಂದು ಒಳ್ಳೆಯ ಪ್ರಾಡಕ್ಟ್. ಅದನ್ನು ನೀವು ಬಳಸ್ಕೊಳ್ಳಿ ಅಂತ ತಾವು ಹೇಳಿದ್ದೀರಿ. ಯೂಸ್ ಮಾಡ್ಬೇಕು, ಜೊತೆಗೆ ಶೇರ್ ಮಾಡ್ಬೇಕು. ಸೆಲ್ ಮಾಡೋದಲ್ಲ, ಯೂಸ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ನೀವು ಡೆವಲಪ್ ಆಗ್ಬೇಕು ಅನ್ನೋ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ರಮೇಶ್ ನಾಯ್ಕ್ ಅವರೇ. ಸೊ ನಿಮಗೂ ಕೂಡ ವಿಶ್ ಮಾಡ್ತಾ ಇದ್ದೀವಿ. ನೀವು ಆಲ್ರೆಡಿ ನಮ್ಮ ಸಿಸ್ಟಮ್ ಆಗಿ ಬಂದಿದ್ರಿ. ಸಿದ್ದಿಪೇಟೆ ಫ್ಯಾಕ್ಟ್ರಿಗೆ ನೀವು ನೋಡಬಹುದು. ಡ್ರೀಮ್ ಇರ್ಬೇಕಷ್ಟೇ. ನೀವು ಈಗ ಆಲ್ರೆಡಿ ನಾವು ಫೋಟೋ ಇದೆ ನೋಡಿ, ಬ್ಯಾಕ್ ಸೈಡ್ ನಮ್ಮ ಫ್ಯಾಕ್ಟ್ರಿ ಇದು. ಸೊ ಇಲ್ಲಿಗೆ ನೀವು ಇದನ್ನ ನೋಡ್ಲಿಕ್ಕಿದ್ದೀರಿ. 3 months ನಂತರ ನಾವೆಲ್ಲ ಒಟ್ಟಿಗೆ ಹೋಗೋಣ. ವಿ ವಿಲ್ ಸಿ ದಿಸ್ ಫ್ಯಾಕ್ಟ್ರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾರು ರಾಘವೇಂದ್ರ ಅವ್ರು ಮಾತಾಡ್ಲಿಕ್ಕಿದ್ದೀರಾ? ಯಾರು ಮಾತಾಡ್ಲಿಕ್ಕಿದ್ದಾರೆ ಮಾತಾಡ್ಬೋದು. ಅದರ್ವೈಸ್ ನಾವು ಇವತ್ತಿನ ಪ್ರೋಗ್ರಾಮ್ ಅನ್ನ ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು ಫಾರ್ ಆಲ್. ಎನಿ ಡೌಟ್ ಎಲ್ಲ ಕೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ, ಏನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಎನಿಬಡಿ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಓಕೆ ಸರ್, ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಓಕೆ, ಥ್ಯಾಂಕ್ ಯು.